ನಯ ಚೈದ್ವಿದ್ವಹ ಕತರೆನ್ನೋ ಗರಿಯೋ ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮ ಯಾನೇವ ಹತ್ವಾ ನ ಜಿಜೀವಿಷಾಮ ತೇವ ಸ್ಥಿತಾ ಪ್ರಮುಖೇ ಧಾತರಾಷ್ಟ್ರಃ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಸೊ ಯಾರಾದ್ರೂ ಅನುವಾದ ಓದಿ. ಹರೇ ಕೃಷ್ಣ ಪ್ರಭು. ಹಾ ಮಾತಾಜಿ ಓದಿ. ಸೋಲಿಸುವುದು, ಅವರನ್ನು ಸೋಲಿಸುವುದು, ಅಥವಾ ಅವರಿಂದ ಸೋಲುವುದು, ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ, ಧನ್ಯವಾದ. ಸೊ ಹರೇ ಕೃಷ್ಣ. ಸೊ ಮತ್ತೊಂದು ದಿವಸ ನಿಮ್ಗೆಲ್ಲರೂ ಸ್ವಾಗತ ಮಾಡ್ತಾ ಇದೀವಿ ಭಗವದ್ಗೀತಾ ಕಕ್ಷೆನಲ್ಲಿ. ಸೊ ನಾವು ಈ ಅರ್ಜುನನ ಸಂವಾದ, ವಾದ ಎಲ್ಲವೂ ನಾವು ನೋಡ್ತಾ ಇದೀವಿ. ಸೊ ಭಗವಂತನು ಅರ್ಜುನನಿಗೆ ಹೇಳಿದನು, ಅರ್ಜುನ ಹಿಂದಿನ ಎಲ್ಲ ಶ್ಲೋಕನಲ್ಲಿ ನಾವು ನೋಡಿದ್ದು, ಅರ್ಜುನ ಫ್ರೆಂಡ್ಲಿ ಗೈಡೆನ್ಸ್ ಕೊಟ್ಟ. ಅರ್ಜುನ ನೋಡು ಅರ್ಜುನ, ಇದು ಎಲ್ಲ ಸರಿ ಇಲ್ಲ, ನೀನು ಒಂದು ನಪುಂಸಕತನೆಯನ್ನು ಬಿಡು, ಮತ್ತು ನಿನ್ನ ಇದನ್ನು ಸರಿಯಾಗಿಲ್ಲ, ನೀನು ಇದನ್ನು ಸ್ವರ್ಗಕ್ಕೂ ಕರ್ಕೊಂಡು ಹೋಗೋದಿಲ್ಲ, ಇಂಥ ಪ್ರವೃತ್ತಿಯನ್ನು, ಮತ್ತು ನಿನಗೆ ಒಂದು ವಿಜಯನು ಕೊಡೋದು ಸಾಧ್ಯ ಇಲ್ಲ. ಸೊ ಅದೆಲ್ಲ ಬಿಟ್ಟು ನೀನು ಯುದ್ಧ ಮಾಡಕ್ಕೂ ಎದ್ದೇಳು ಅಂತ ಕೃಷ್ಣ ಗೈಡೆನ್ಸ್ ಕೊಟ್ಟ ಫ್ರೆಂಡ್ ಆಗಿ. ಆದ್ರೆ ಅರ್ಜುನ ಏನ್ ಹೇಳಿದ, ಅರ್ಜುನನು ಮತ್ತೆ ವಾದಿತ್ತು. ಆದ್ರೆ ಕೃಷ್ಣನ್ ಮಾತು ಅರ್ಜುನನ್ಗೆ ಅರ್ಥ ಆಗಿಲ್ಲ. ಸೊ ಮತ್ತೆ ಹೇಳ್ತಾನು, ಕೃಷ್ಣ ನಾನು ಹೆಂಗೆ ವರಿಷ್ಠರಿಗೆ ಹೆಂಗೆ ಕೊಲ್ಬೇಕು? ಗುರುಗಳಿಗೆ ನಾನು ಹೂ ಅರ್ಪಣೆ ಮಾಡ್ಬೇಕು, ಯಾವತ್ತು ಹೂವನ್ನು ಮತ್ತು ಪ್ರಣಾಮ ಇವೆಲ್ಲ ಅರ್ಪಣೆ ಮಾಡ್ಬೇಕು. ಅವ್ರಿಗೆ ಬಾಣ ಹೆಂಗೆ ಹಾಕ್ಬೇಕು? ನಾನು ಬಾಣವನ್ನು ಹೊಡೆಯೋದು ಸರಿಯಾಗಿಲ್ಲ ಕೃಷ್ಣ. ಸೊ ಅದಕ್ಕೆ ನಾನು ಅವ್ರಿಗೆ ಬಾಣ ಹೊಡೆಯೋದಿಲ್ಲ. ಅವ್ರು ನನ್ಗೆ ಕೊಲ್ಲಕ್ ಬಂದ್ರು ಸಾಕು, ಬಂದ್ರೇನು ನನಗೆ ಚೆನ್ನಾಗ್ ಅನ್ಸುತ್ತೆ, ಆದ್ರೆ ನಾನು ಅವ್ರಿಗೆ ಬಾಣ ಹೊಡೆಯೋದಿಲ್ಲ, ಗುರುಗಳಿಗೆ ಇದು ಇಲ್ಲ ಅಂತ. ಸೊ ಅದು ನಾವು ಹಿಂದಿನ ಶ್ಲೋಕನಲ್ಲಿ ನಾವು ತಿಳ್ಕೊಂಡು, ಸೊ ನಾವು ಹೆಂಗೆ ಗುರುದು ಯೋಗ್ಯತೆ ಇರ್ಬೇಕು. ಗುರು ನಾವು ಯಾರಿಗೆ ನಾವು ಗುರು ಸ್ವೀಕರಣೆ ಮಾಡ್ತೀವಿ ಅವರು ಯೋಗ್ಯವಾಗಿರ್ಬೇಕು. ಅವಾಗ ನಾವು ಗುರುಗಳಿಗೆ ಇವೆಲ್ಲ ರೆಸ್ಪೆಕ್ಟ್ ಕೊಡಕ್ ಸಾಧ್ಯ. ಗುರುನು ಸರಿಯಾಗಿದ್ದಿಲ್ಲ ಅಂದ್ರೆ ನಾವು ಅವರಿಗೆ ಫಾಲೋ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಅಂತ ಪ್ರಭುಪಾದರು ನಿನ್ನೆ ನೇತೃತ್ವದಲ್ಲಿ ನಮ್ಗೆ ಹೇಳಿದ್ರು. ಸೊ ಇವತ್ತು ಆಕ್ಚುಲಿ ಹಿಂದಿನ ಇಷ್ಟ ತನಕನು ಆಕ್ಚುಲಿ ಅರ್ಜುನ ತಂದೆ ಒಂದು ನಿರ್ಣಯ ಕೊಟ್ಟಿದ್ದನು. ನಾನು ಯುದ್ಧ ಯಾಕೆ ಮಾಡೋದಿಲ್ಲ ಅಂತ ಅರ್ಜುನ ಇಷ್ಟ ತನಕನು, ನಾನು ಗುರುಗಳಿಗೆ ಕೊಲ್ಬೇಕು, ಇದ್ ಮಾಡ್ಬೇಕು, ಹಂಗೆ ಹಿರಿಯವರು ಸಾಯ್ತರು, ಕುಲನಾಶ ಆಗತ್ತೆ, ಇಂಥ ಒಂದು ತಂದೆ ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳಿದನು ನಾನು ಮಾಡೋದಿಲ್ಲ ಅಂತ. ದೃಢವಾಗಿ ಹೇಳಿದನು ಅರ್ಜುನ, ಹೇಳ್ತಾ ಇದ್ದಾನು ನಾನು ಮಾಡೋದಿಲ್ಲ ಅಂತ, ಯುದ್ಧ ಮಾಡೋದು ಸರಿಯಾಗಿಲ್ಲ ಅಂತ. ಆದ್ರೆ ಇವತ್ತಿಂದ 6ನೇ ಶ್ಲೋಕನಲ್ಲಿ ನಾವು ನೋಡ್ಬೋದು, ಅರ್ಜುನ ಈ ಕನ್ಫ್ಯೂಷನ್ ಸ್ಥಿತಿನಲ್ಲಿ ಬಂದಿದ್ದಾನು. ಕನ್ಫ್ಯೂಷನ್ ಸ್ಥಿತಿ ಅಂದ್ರೆ ಏನೋ, ಯಾವ್ದು ಮಾಡ್ಬೇಕು, ಇದನ್ನು ಮಾಡ್ಬೇಕೋ ಇದನ್ನು ಮಾಡಬಾರ್ದು ಅಂತ ಒಂದು ಕನ್ಫ್ಯೂಷನ್ ಸ್ಥಿತಿನಲ್ಲಿ ಬಂದಿದ್ದ. ಹಿಂದಿಂದ ಎಲ್ಲ ಸ್ಥಿತಿನಲ್ಲಿ ಹಿಂಗಿದ್ದಿಲ್ಲ. ಹಿಂದೆ ಎಲ್ಲ ಹೇಳ್ತಾ ಇದ್ದ ನಾನು ಮಾಡೋದಿಲ್ಲ ಅಂತ. ಈ ಶ್ಲೋಕನಲ್ಲಿ ಹೇಳ್ತಾ ಇದ್ದಾನು, ವಿಜಯ ಇವ್ರಿಗೆಲ್ಲ ಇವ್ರ ಜೊತೆ ಯುದ್ಧ ಮಾಡಿ ನನಗೆ ವಿಜಯ ಸಿಕ್ಕಿದ್ರೆ ಅದಕ್ಕೆ ಒಳ್ಳೇದಿದೆಯಾ? ಅವ್ರ ಜೊತೆ ಫೈಟ್ ಮಾಡೋದು, ಇವ್ರಿಗೆಲ್ಲ ಹತ್ಯೆ ಮಾಡೋದು ಒಳ್ಳೇದಿದೆಯಾ? ಇದು ನನ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಸೊ ಈಗ ದುವಿಧೇಯ ಸ್ಥಿತಿನಲ್ಲಿ ಬಂದಿದ್ದಾನು. ಈ ಶ್ಲೋಕನಲ್ಲಿ ನಾವು ನೋಡ್ಬೋದು ದುವಿಧೇಯ ಸ್ಥಿತಿನಲ್ಲಿ ಬಂದಿದ್ದಾನು. ಸೊ ಈ ದುವಿಧೇಯ ಸ್ಥಿತಿ
ಆಕ್ಚುಲಿ ಈ ದುವಿಧೆಯ ಸ್ಥಿತಿ ಬಹಳ ಯೋಗ್ಯವಾಗಿದೆ. ಆ ಮುಂದಿನ ಶ್ಲೋಕ ತನಕ ಅಂದ್ರೆ ಒಂದು ಗುರು ಗುರು ಗುರುಗೆ ಗುರು ಕಡೆ ಹೋಗೋ ಸಲುವಾಗಿ ದುವಿಧೆಯ ಸ್ಥಿತಿ ಒಳ್ಳೇದಾಗಿದೆ. ಸೊ ನಾವು ಆಕ್ಚುಲಿ ಮುಂದಿನ ಇತರನಲ್ಲಿ ತಿಳ್ಕೊಳ್ಳೋಣ. ಯಾಕಂದ್ರೆ ಗುರು ಕಡೆ ಹೋಗ್ಬೇಕಂದ್ರೆ ಏನು ಬೇಕು, ನಾನ್ ಪರ್ಫೆಕ್ಟ್ ಇದೇನಂತ ಕೇಳೋಕ್ ಹೋಗಿದ್ರೆ ಗುರು ಕಡೆ ಹೋಗ್ಬೇಕಂದ್ರೆ ನಾನೇ ಪರ್ಫೆಕ್ಟ್ ಇದ್ದೇನೆ ಜಸ್ಟ್ ನೀವು ಆನ್ಸರ್, ಅದು ಕರೆಕ್ಟ್ ಇಲ್ಲ. ಸೊ ದುವಿಧೆ ಇದ್ರೆ ನಾವು ಗುರು ಕಡೆ ಹೋಗಕ್ ಸಾಧ್ಯ. ಸೊ ಇಲ್ಲೇ ಸ್ವಲ್ಪ ದುವಿಧೆ ಬಂದಿದೆ ಅರ್ಜುನನಲ್ಲಿ. ಸೊ ಅದಕ್ಕೆ ಈಗ ಮುಂದಿನ ಶ್ಲೋಕನಲ್ಲಿ ಗುರು ಅಂತ ಸ್ವೀಕರಣೆ ಮಾಡ್ತಾನೋ, ಇಷ್ಟ ತನಕ ಈ ಶ್ಲೋಕನಲ್ಲಿ ದುವಿಧೆ ಉತ್ಪನ್ನ ಆಗಿದೆ. ಸೊ ಅದು ಪ್ರಭುಪಾದಿ ಇಲ್ಲೇ ತಾತ್ಪರ್ಯನಲ್ಲಿ ನಮ್ಗೆ ಏನ್ ತಿಳಿಸ್ತಾರಂತ ತಿಳ್ಕೊಳ್ಳೋಣ ಬರ್ರಿ. ಸೊ ಪಾಯಿಂಟ್ 1 ಯಾರಾದ್ರೂ ಓದಿ. ಯಾರು ಓದ್ತೀರಾ? ಒಂದು ದೊಡ್ಡ ಪಾಯಿಂಟ್ ಇದೆ, ಇದು ಒಂದೇ ಇದಿದ್ರೆ. ಯಾರು ಓದ್ತೀರಾ? ಒಂದ್ ನಿಮಿಷ. ಹಾ 2 ಪಾಯಿಂಟ್ ಮಾಡ್ಬಿಡ್ತೀನಿ. ಹಾ ಬಹಳ ದೊಡ್ಡದಾಯ್ತು. ಓದ್ಲಾ ಪ್ರಭು? ಒಂದ್ ನಿಮಿಷ, ಅದು 2 ಪಾಯಿಂಟ್ ಮಾಡ್ತಾ ಇದ್ರು ಪ್ರಭುಜಿ. ಈಗ ಓದಿ. All these considerations by Arjuna definitely prove that he was not only a great devotee of Lord Krishna, but he was also highly enlightened and had complete control over his mind and senses. His desire to live by begging, although he was born in a royal household, is another sign of detachment. He was truly virtuous, as these qualities, combined with his faith in the words of instruction of Sri Krishna, his spiritual master, indicated. ಅಂದ್ರೆ ಅರ್ಜುನ ಬಗ್ಗೆ ಹೇಳ್ತಾ ಇದಾರೆ. ಆಲ್ ದಿಸ್ ಕನ್ಸಿಡರೇಷನ್ ಅಂದ್ರೆ ಇಲ್ಲಿ ಅವ್ರಿಗೆ ಥಿಂಕ್ ಮಾಡ್ತೀಯ ವೇ ಇಂದ ಅವ್ರು ಕೇಳ್ತಿದ್ದಾರೆ. ಹಿ ವಾಸ್ ಟ್ರೂಲಿ ಅ ಗ್ರೇಟ್ ಡಿವೋಟಿ ಆಫ್ ಕೃಷ್ಣ. ಅವ್ರಿಗೆ ಯಾವ ತರ ಎನ್ಲೈಟ್ಮೆಂಟ್ ಇರುತ್ತೆ ಅಂದ್ರೆ ಅವ್ರಿಗೆ ಅವ್ರ ಮೈಂಡ್ ಮೇಲೆ ಸೆನ್ಸಸ್ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಇರುತ್ತೆ. ಆಮೇಲೆ ಅವ್ರು ಯಾವ ತರ ಡಿಟ್ಯಾಚ್ಮೆಂಟ್ಸ್ ಇರುತ್ತೆ ಅಂದ್ರೆ ಅವರು ಇವನ್ ರಾಯಲ್ ಫ್ಯಾಮಿಲಿಯಲ್ಲಿ ಕ್ಷತ್ರಿಯಾಗಿ ಹುಟ್ಟಿದ್ರು ಕೂಡ ಅವ್ರಿಗೆ ಬೆಗ್ ಮಾಡಿ ಇರೋದಕ್ಕೆ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ, ಅಷ್ಟು ಡಿಟ್ಯಾಚ್ಮೆಂಟ್ ಇರುತ್ತೆ. ಸೊ ಇಸ್ ಫಿಟ್ ಫಾರ್ ಲಿಬರೇಷನ್ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಓಕೆ, ನೋ ಪ್ರಾಬ್ಲಮ್. ಜಗನ್ನಾಥ್ ಪ್ರಭು ಪ್ಲೀಸ್ ಕಂಟಿನ್ಯೂ. ಸೊ ಹರೇ ಕೃಷ್ಣ. ಸೊ ಇಲ್ಲಿ ಅರ್ಜುನ ಯಾವ ರೀತಿ ಈಗ ಜಸ್ಟ್ ಪ್ರಭು ಹೇಳಿದ್ದಂಗೆ ಇಷ್ಟು ದಿನ ಏನಾಗಿದ್ರು ಅವ್ರು ಇಷ್ಟು ಹೇಳಿದ್ದ ಬೇಕಾದ್ರೆ ಎಲ್ಲ ಅವರು ಇದು ತಪ್ಪು, ಇದರಿಂದ ನನಗೆ ನರಕ ಆಗತ್ತೆ, ಪಾಪ ಬರುತ್ತೆ, ಇವರನ್ನ ಕೊಲ್ಲೋದು ತಪ್ಪು, ಈ ಒಂದು ಕೆಲಸ ಮಾಡೋದೇ ತಪ್ಪು, ಸೊ ಇದರಿಂದ ನಾನೇನು ಮಾಡ್ತೀನಿ, ನಾನು ಬೇಕಾದ್ರೆ ಕಾಡಿಗೆ ಹೋಗ್ಬಿಡ್ತೀನಿ. ಸೊ ಈ ರೀತಿ ಅವ್ರು ಏನು ಮಾಡ್ತಾ ಇದ್ರು, ಡಿಸಿಷನ್ಗಳನ್ನ ಕೊಡ್ತಾ ಇದ್ರು. ಆದರೆ ಈಗ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾನು ಈ ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲೋದ್ರಿಂದ ಒಳ್ಳೇದಾಗತ್ತಾ, ಇಲ್ಲ ಆ ಧೃತರಾಷ್ಟ್ರನ ಮಕ್ಕಳೇ ನನ್ನನ್ನು ಬೇಕಾದ್ರೆ ಕೊಂದುಬಿಡ್ಲಿ ಅಂತ ನಾನು ನಿಂತ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ. ಸೊ ನಾನು ನಿಂತ್ಕೋಬೋದು ಯುದ್ಧದಲ್ಲಿ, ಬೇಕಾದ್ರೆ ಸುಮ್ಮನೆ ಯುದ್ಧ ಮಾಡೋದಕ್ಕೆ ಹೋಗೋದು, ಬೇಕಾದ್ರೆ ನೀನೇ ನನ್ನ ಕೊಂದುಬಿಡಪ್ಪ, ನನಗಂತೂ ಕೊಲ್ಲೋದಕ್ಕೆ ಇಷ್ಟ ಇಲ್ಲ. ಸೊ ಆ ರೀತಿನೂ ಸಹ ಮಾಡ್ಬೋದು. ಸೊ ಅದರಿಂದ ನನಗೆ ಒಳ್ಳೇದಾಗತ್ತಾ, ಯಾವುದರಿಂದ ಒಳ್ಳೇದಾಗತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅವನ್ನ ಕೊಲ್ಲ, ಇಲ್ಲ ಅವನ ಕೈಲಿ ನಾನೇ ಸತ್ತೋಗ್ಬಿಡ್ಲ, ಯಾವುದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋವಂಥ ಒಂದು ಇದು ನನಗೆ ಗೊತ್ತಾಗ್ತಾನೆ ಇಲ್ಲ. ಅಂದರೆ ಇಲ್ಲಿ ಅವ್ರಿಗೇನು ಬರ್ತಾ ಇದೆ, ಒಂದು ಕನ್ಫ್ಯೂಷನ್ ಸ್ಟೇಟ್ಗೆ ಅವರು ಬರ್ತಾ ಇದ್ದಾರೆ. ಅಂದ್ರೆ ಸೊ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಸೊ ಯಾವುದು ಸರಿ, ಯಾವುದು ತಪ್ಪು? ಸೊ ಇಂಥ ಒಂದು ಪ್ರಶ್ನೆ ಬಂದಾಗ ಏನಾಗುತ್ತೆ ಅವ್ರಿಗೆ, ನೆಕ್ಸ್ಟ್ ಅವರು ಸರೆಂಡರ್ ಆಗ್ತಾರೆ. ಇಂಥ ಪ್ರಶ್ನೆಗೆ ನನಗೆ ಉತ್ತರ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ನಿನಗೆ ಸರೆಂಡರ್ ಆಗ್ತೀನಿ, ನೀನು ನನಗೆ ಅದಕ್ಕೆ ಉಪದೇಶ ಮಾಡುವಂತ. ನೋಡಿ, ಯಾವಾಗ ನಾವು ಏನಾದರೂ ಒಂದು ಉಪದೇಶನ ಇಲ್ಲ ಜ್ಞಾನನ ಪಡಿಬೇಕಾದ್ರೆ ನಾವೇನು ಮಾಡ್ತೀವಿ, ಈಗ ಜಸ್ಟ್ ಕ್ಯಾಶುವಲ್ ಆಗಿ ಟಾಕ್ ಮಾಡಬೇಕಾದ್ರೆ ಅದು ಎಂಡ್ಲೆಸ್ ಆಗಿ ಹೋಗುತ್ತೆ. ನಾನು ಒಂದು ಹೇಳ್ತಾ ಇರ್ತೀನಿ, ಅವ್ರು ಇನ್ನೊಂದು ಹೇಳ್ತಾನೆ ಇರ್ತಾರೆ. ನಾನು ಬೇಕಾದ್ರೆ ಅದನ್ನು ನನ್ನದೇ ಒಂದು ಆರ್ಗ್ಯುಮೆಂಟಲ್ಲಿ ಅದನ್ನು ಎಷ್ಟು ದಿನ ಬೇಕಾದ್ರೆ ತೊಗೊಂಡೋಗ್ಬೋದು, ಎಷ್ಟು ಉದ್ದ ಬೇಕಾದ್ರೆ ತೊಗೊಂಡೋಗ್ಬೋದು. ಯಾಕಂದರೆ ನಾನು ಒಂದು ಕಡೆ ಒಂದು ಹೇಳ್ತಾ ಇರ್ತೀನಿ, ಅವ್ರು ಇನ್ನೊಂದನ್ನು ಹೇಳ್ತಾನೆ ಇರ್ತಾರೆ. ಇಬ್ಬರೂ ಏನಾಗುತ್ತೆ ಅಲ್ಲಿ ಸೀರಿಯಸ್ ಆಗಿ ಯಾರನ್ನೂ ತಗೊಳ್ಳೋದೇ ಇಲ್ಲ. ಈವನ್ ಒಂದು ಪಕ್ಷದವರು ಸೀರಿಯಸ್ ಆಗಿದ್ರು ಇನ್ನೊಬ್ರು ಇಲ್ಲ ಅಂದ್ಕೊಳ್ಳಿ, ಅವ್ರೇನು ಮಾಡ್ತಾರೆ, ಕ್ಯಾಶುವಲ್ ಆಗಿ ಹೇಳಿದ್ದನ್ನೇ ಹೇಳೋದು, ಇಲ್ಲ ಇನ್ನೇನೋ ಒಂದು ಅದಕ್ಕೆ ಆರ್ಗ್ಯುಮೆಂಟ್ ಹೇಳೋದು. ಯಾಕೆಂದರೆ ಅವರು ತಮ್ಮನ್ನು ತಾವು ಅರ್ಪಿಸ್ಕೊಂಡಿಲ್ಲ. ನನಗೆ ಆ್ಯಕ್ಚುಲಾಗಿ ಅವರು
ಸಿನ್ಸಿಯರ್ ಆಗಿ ನನಗೆ ಈ ಒಂದು ಪ್ರಶ್ನೆಗೆ ನನಗೆ ಆನ್ಸರ್ ಬೇಕು ಅಂತ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಸೀರಿಯಸ್ ಆಗಿ ಮಾತಾಡಿಲ್ಲ ಅಂದ್ರೆ ಆ ರೀತಿ ಆಗುತ್ತೆ. ಸೊ ಇಷ್ಟೊತ್ತು ಏನಾಗ್ತಾ ಇತ್ತೇಳಿ, ನನಗೆ ಅನ್ನಿಸ್ತಾ ಇದೆ ಇದು ಸರಿ ಇಲ್ಲ, ಈ ರೀತಿ ಅವರು ಆರ್ಗ್ಯುಮೆಂಟ್ನ ಕೊಡ್ತಾ ಹೋದ್ರು. ಈಗ ಏನ್ ಅನಿಸ್ತಾ ಇದೆ, ನಾನು ಯುದ್ಧ ಮಾಡೋದು ಸರಿನಾ ಇಲ್ಲ, ಯುದ್ಧ ಮಾಡಿದ್ರು ನಾನು ಅವ್ರನ್ನ ಕೊಲ್ಲೋದು ಸರಿನಾ, ಅವ್ರು ನನ್ನನ್ನೇ ಕೊಲ್ಲೋದು ಸರಿನಾ, ಇದು ಯಾವ್ದು ಸರಿ, ಯಾವ್ದ್ರಿಂದ ಒಳ್ಳೇದಾಗತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಈ ಒಂದು ಕ್ವಾಲಿಟೀಸ್ ಅಲ್ಲಿ ಅರ್ಜುನಲ್ಲಿರುವಂತ ಈ ಒಂದು ಗುಣಗಳಿದೆಯಲ್ಲ, ಸೊ ಈ ಒಂದು ಗುಣಗಳನ್ನ ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನಾವು ಒಂದನ್ನ ನೆನ್ಪಿಟ್ಕೋಬೇಕು, ಒಬ್ಬ ಕ್ಷತ್ರಿಯ ಆದವನು ಯಾವತ್ತೂ ಭಿಕ್ಷೆ ಬೇಡಿ ತಿನ್ನೋದೇ ಇಲ್ಲ, ಅವ್ರ ಕೈಲಿ ಅದಾಗದೇ ಇಲ್ಲ ಅದು. ಸೊ ಬ್ರಾಹ್ಮಣರಾದವ್ರು ಏನ್ ಮಾಡ್ತಾರೆ, ಅವರು ಸಂಪಾದನೆ ಮಾಡಕ್ಕಾಗಲ್ಲ ಅವ್ರ ಕೈಲಿ. ನಾನು ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಕೆಲಸ ಮಾಡ್ತೀನಿ, ನಾನು ಸಂಬಳ ತಗೊಳ್ತೀನಿ, ಸೊ ಇಂಥ ಒಂದು ಕಾನ್ಸೆಪ್ಟ್ ಅವ್ರ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅವ್ರೇನ್ ಮಾಡ್ತಾರೆ, ಜ್ಞಾನನ ಉಪದೇಶ ಮಾಡ್ತಾರೆ, ಅದರಿಂದ ದಾನವಾಗಿ ಏನ್ ಬರುತ್ತೋ ಅದನ್ನ ತಗೊಳ್ತಾರೆ ಅಷ್ಟೇ, ಬಂದಿದ್ದನ್ನ ತಗೊಂಡು ಅವರು ಜೀವನನ ಮಾಡ್ತಾರೆ. ಅದೇ ರೀತಿ ಕ್ಷತ್ರಿಯರು ಏನ್ ಮಾಡ್ತಾರೆ, ರಾಜ್ಯನ ಆಳ್ತಾರೆ, ಇಡೀ ಒಂದು 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 ರಾಜ್ಯನ ಏನ್ ಮಾಡ್ತಾರೆ, ಅವರು ಎಲ್ಲಾ ಜನಗಳನ್ನ ಆಳ್ತಾರೆ. ಆಟೋಮೆಟಿಕ್ ಆಗಿ ಆ ಜನಗಳು ಅವ್ರಿಗೆ ಬಂದ್ಬಿಟ್ಟು ಟ್ಯಾಕ್ಸ್ ಕೊಡ್ತಾರೆ. ಸೊ ಆ ಟ್ಯಾಕ್ಸ್ ಇಂದ ಅವ್ರು ಏನ್ ಮಾಡ್ತಾರೆ, ತಮ್ಮ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಜನಗಳಿಗೆ ಒಳ್ಳೇದನ್ನ ಮಾಡಬೇಕು, ಸೊ ಅದನ್ನಲ್ಲಿ ಅವರು ಅದನ್ನ ಮಾಡ್ತಾ ಹೋಗ್ತಾರೆ. ಅವ್ರು ಯಾವತ್ತೂ ಭಿಕ್ಷೆ ಬೇಡೋ ಅಂತ ಒಂದು ಇದಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಇರೋದು ಎಂಥದ್ರಲ್ಲಿ, ಕಿಂಗ್ ಅಂದ್ರೆ ಏನು, ರಾಜ, ದೊಡ್ಡ ಅರಮನೆಯಲ್ಲಿ ಅವರು ಅವ್ರದೇ ಆದ ಇರುವಂತವ್ರು. ಸೊ ಅಂತ ಒಬ್ಬ ರಾಜಕುಮಾರ ಅರ್ಜುನ ಇಲ್ಲಿ. ಆದ್ರೆ ಅವರು ಇದರಿಂದ ಆಗುವಂತ ಒಂದು ಪರಿಣಾಮನ ಯೋಚನೆ ಮಾಡಿ, ಸೊ ಅವರಲ್ಲಿ ಏನಿತ್ತು, ಆ ಒಂದು ಕರುಣೆ ಅನ್ನೋದಿತ್ತು. ಆಮೇಲೆ ಇನ್ನೊಂದೇನು, ಅಂತ ಒಬ್ಬ ರಾಜಕುಮಾರ ಆದ್ರೂ ನಾನು ಪರವಾಗಿಲ್ಲ, ಭಿಕ್ಷೆ ಬೇಡಾದ್ರೂ ಬದುಕ್ತೀನಿ, ಇಂಥ ಒಂದು ಕೆಲಸನ ನಾನು ಮಾಡಲ್ಲ ಅಂತ. ಸೊ ಅಂತ ಒಂದು ಮೆಂಟಾಲಿಟಿ ಏನದು ಹೇಳಿ, ಆ ಒಂದು ತ್ಯಾಗ ಮನೋಭಾವ ಅವರಲ್ಲಿದೆ. ಪರವಾಗಿಲ್ಲ, ಈ ಐಶ್ವರ್ಯ ಎಲ್ಲ ಬೇಕಾದ್ರೆ ಅವರೇ ಇಟ್ಕೊಳ್ಳಿ, ಸೊ ಅವ್ರು ಬೇಕು ಬೇಕು ಅಂತ ಕಿತ್ತಾಡ್ತಾ ಇದ್ದಾರೆ ತಾನೆ, ಅವರೇ ಇಟ್ಕೊಳ್ಳಿ, ಅವರೇ ಚೆನ್ನಾಗಿರ್ಲಿ, ನಾನು ಬೇಕಾದ್ರೆ ಎಲ್ಗೋಗ್ತೀನಿ, ಕಾಡಾಗಿ ಹೋಗ್ತೀನಿ, ಇಲ್ಲ ಅಂದ್ರೆ ಭಿಕ್ಷೆ ಬೇಡ್ಬಿಟ್ಟು ಬೇಕಾದ್ರೆ ನಾನು ಜೀವನ ಮಾಡ್ತೀನಿ. ಆದ್ರೆ ಇಂಥ ಒಂದು ಯುದ್ಧ, ಇಂಥ ಒಂದು ಫೈಟ್ ನನಗೆ ಬೇಡ. ಸೊ ಆ ರೀತಿ ಅವರು ಹೋಗ್ತಾ ಇದ್ದಾರೆ. ಸೊ ಇದು ಏನ್ ತೋರಿಸ್ತಾ ಇದೆ, ಅವನಲ್ಲಿರುವಂತ ಒಂದು ತ್ಯಾಗ ಮನೋಭಾವನ ತೋರಿಸ್ತಾ ಇದೆ. ಅವ್ರು ನನ್ನನ್ನ ಬೇಕಾದ್ರೆ ಅಟ್ಯಾಕ್ ಮಾಡ್ಲಿ, ನನ್ನನ್ನೇ ಬೇಕಾದ್ರೆ ಸಾಯಿಸ್ಬಿಡ್ಲಿ, ಆದ್ರೆ ನಾನಂತೂ ಮಾಡಲ್ಲ. ಸೊ ಈ ರೀತಿ ಒಂದು ಭಕ್ತನಿಗೆ ಇರಬೇಕಾದಂತಹ ಒಂದು ಗುಣಗಳೆಲ್ಲ ಏನಿದೆ ಅದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಅರ್ಜುನನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರ ಹತ್ರ ಕಾಣ್ತಾ ಇದೆ, ಅರ್ಜುನನಲ್ಲಿ ನೀಟಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರನೇ ಅವನು ಏನು, ಈಸ್ ಟ್ರೂಲಿ ವರ್ಚುಯಸ್, ತುಂಬಾ ಸಂಸ್ಕಾರ ಇರೋವಂಥವನು. ಇಲ್ಲ ಅಂದ್ರೆ ಈ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯೂಶಲಿ ಏನ್ ಯೋಚನೆ ಮಾಡ್ತಾರೆ, ಬರುತ್ತಾ ಕಿತ್ಕೊಳ್ಳೋ ಅಷ್ಟೇ, ಏನ್ ಮಾಡು, ಹೋಗಿ ಅಟ್ಯಾಕ್ ಮಾಡು, ನನಗದು ಬೇಕು ಅಷ್ಟೇ, ಇಂಥ ಒಂದು ಮೆಂಟಾಲಿಟಿನಲ್ಲಿ ಎಲ್ಲರೂ ಬಾಳೋದು. ಸೊ ಇವನು ಈ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಅಂತ ಒಂದು ಸಂಸ್ಕೃತಿ, ಅಂತ ಒಂದು ಇದು ಇದೆ. ಸೊ ಅದಕ್ಕೋಸ್ಕರನೇ ಅವ್ರನ್ನ ಇಲ್ಲಿ ಇಸ್ ಟ್ರೂಲಿ ವರ್ಚುಯಸ್. ಆಮೇಲೆ ಇಂಥ ಒಂದು ಗುಣಗಳಿಂದನೇ ಏನಾಗುತ್ತೆ, ಕೃಷ್ಣನಿಂದ, ದೇವೋತ್ತಮ ಪರಮಪುರುಷ ಕೃಷ್ಣನಿಂದ ಅವರು ಏನ್ ಮಾಡ್ಬೋದು, ಇನ್ಸ್ಟ್ರಕ್ಷನ್ಸ್ನ, ಒಂದು ಆದೇಶಗಳನ್ನ ಪಡ್ಕೊಳ್ಳೋದಕ್ಕೆ ಅವರು ಯೋಗ್ಯರಾಗಿದ್ದಾರೆ. ಸೊ ಇಂಥ ಒಂದು ಯೋಗ್ಯತೆ ಅವ್ರಿಗೆ ಇರೋದ್ರಿಂದಾನೇ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಅರ್ಜುನನ್ನ ತನ್ನ ಈ ಒಂದು ಭಗವದ್ಗೀತೆನ ಉಪದೇಶ ಮಾಡೋದಕ್ಕೆ ಅವರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅವ್ರು ಉಪದೇಶ ಮಾಡೋದಕ್ಕೆ ಶುರು ಮಾಡ್ತಾರಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿ ಪ್ರಭುಪಾದರು ನಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅರ್ಜುನ ಸಾಮಾನ್ಯನದವನಲ್ಲ, ಅವನಿಗೆ ಇಷ್ಟೆಲ್ಲ ಒಂದು ಸಾಮರ್ಥ್ಯ ಇದ್ರೂ ಅವ್ರನ್ನೆಲ್ಲ ಆಲ್ರೆಡಿ ಸೋಲ್ಸಿರೋನು, ಆಲ್ರೆಡಿ ಒಂದ್ಸತಿ ಸೋಲ್ಸೇ ಬಿಟ್ಟಿದ್ದಾರೆ. ಸೊ ಅಷ್ಟು ಜನನು ಸೋಲ್ಸಿದ್ದಾರೆ. ಸೊ ಅವರೇ ಮತ್ತೆ ಇಲ್ಲಿ ಬಂದು ನಿಂತಿದ್ದಾರೆ. ಆದ್ರೆ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಅವ್ರನ್ನ ಸಾಯಿಸೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಬೇಕಾದ್ರೆ ಅವರೇ ನನ್ನನ್ನು ಸಾಯಿಸ್ಲಿ, ಇಲ್ಲ ಅವರೇ ರಾಜ್ಯನ ತಗೊಂಡೋಗ್ಲಿ, ನಾನು ಬೇಕಾದ್ರೆ ಕಾಡಿಗೆ ಹೋಗ್ತೀನಿ, ಇಲ್ಲ ನಾನು ಭಿಕ್ಷೆ ಬೇಡ್ತೀನಿ ಅಂತ ರಾಜಕುಮಾರ ಹೇಳ್ತಾ ಇದ್ದಾನೆ. ನಾನು ಬೇಕಾದ್ರೆ ಭಿಕ್ಷೆ ಬೇಡೋದಕ್ಕೂ ರೆಡಿ ಆಗಿದ್ದೀನಿ. ಸೊ ಈ ರೀತಿ ಎಕ್ಸ್ಟ್ರೀಮಲ್ಲಿ ಒಂದು ಮೆಂಟಾಲಿಟಿನಲ್ಲಿ ಏನ್ ಮಾಡ್ತಾ ಇದ್ರು, ಅವರು ಅಟ್ಯಾಚ್ಮೆಂಟ್ ಆಗ್ದಿರಾ ಆ ಒಂದು ರಾಜ್ಯಕ್ಕೆ, ಆ ಒಂದು ಪೊಸಿಷನ್ಗೆ ಅವ್ರೇನ್ ಮಾಡ್ತಾ ಇದಾರೆ, ಈಸಿಯಾಗಿ ಅದನ್ನ ಬಿಟ್ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ತ್ಯಾಗ ಮನೋಭಾವ ಅನ್ನೋದು ಬೇಕು ಯಾರಿಗೆ, ಒಂದು ಡಿವೋಟಿ ಆಗಿರೋದಕ್ಕೆ, ಆಮೇಲೆ ಒಬ್ಬ ಪರ್ಫೆಕ್ಟ್ ಶಿಷ್ಯ ಆಗಿರೋದಕ್ಕೆ ಅಂತ ಒಂದು ಮನೋಭಾವಗಳು ಇರಬೇಕು. ಅಂಥವ್ರನ್ನೇ ಈ ಒಂದು ಭಗವದ್ಗೀತೆ ಅಂತ ಒಂದು ಉಪದೇಶನ ತಗೊಳ್ಳೋದಿಕ್ಕೆ ಅರ್ಹರಾಗ್ತಾರೆ ಅಂತ ಇಲ್ಲಿ
ಶ್ರೀಲ ಪ್ರಭುಪಾದರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಪಾಯಿಂಟ್ ಓದಿ. Odla Prabhu. ಹಾ ಓದಿ. It is concluded that Arjuna was quite fit for liberation. Unless the senses are controlled, there is no chance of elevation to the platform of knowledge, and without knowledge and devotion, there is no chance of liberation. Arjuna was competent in all these attributes, over and above his enormous attributes in his material relationships. ಇದರಿಂದ ನಮಗೆ ಕನ್ಕ್ಲೂಡ್ ಆಗುತ್ತೆ ಅರ್ಜುನ ಲಿಬರೇಷನ್ಗೆ ಎಲ್ಲ ಫಿಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ತನಕ ನಮ್ ಸೆನ್ಸಸ್ ನ ಕಂಟ್ರೋಲಿಗೆ ತಗೊಳಲ್ವೋ ಅಲ್ಲಿ ತನಕ ನಾವು ನಾಲೆಡ್ಜ್ ಗೇನ್ ಮಾಡೋ ಒಂದ್ ಪ್ಲಾಟ್ಫಾರ್ಮ್ ಬಂದ್ ನಿಲ್ಲಕ್ಕಾಗಲ್ಲ. ನಾಲೆಡ್ಜ್ ಮತ್ತೆ ಡಿವೋಷನ್ ಇಲ್ದಿರ ನಮಗೆ ಲಿಬರೇಷನ್ ಸಿಗೋದಿಲ್ಲ. ಅರ್ಜುನಗೆ ಎಲ್ಲಾ ಗುಣಗಳಿರುತ್ತೆ, ಎಲ್ಲ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ, ಎಲ್ಲ ಗುಣ ಲಕ್ಷಣ ಇರುತ್ತೆ. ಅವ್ರಿಗೆ ಮೆಟೀರಿಯಲ್ ರಿಲೇಶನ್ಶಿಪ್ಸ್ ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಒಂದು ಗುಣ ಮತ್ತೆ ಬುದ್ಧಿ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರ ಲಿಬರೇಷನ್ ಸಲುವಾಗಿ ಯೋಗ್ಯವೇದಾರಂತ. ಸೊ ಜಗನ್ನಾಥ್ ಪ್ರಭು ಹೇಳಿದಂಗೆ, ಸೊ ಎಷ್ಟ್ ತನಕ ಇಲ್ಲಿ ಪ್ರಭುಪಾದ ಅದೇ ರಿಪೀಟ್ ಮಾಡ್ತಾ ಇದ್ದಾರೋ, ಅರ್ಜುನನಲ್ಲಿ ಸೆನ್ಸಸ್ ಗಳನ್ನು ಮತ್ತು ಮನಸ್ಸು ಎರಡೂನು ಹತೋಟಿನಲ್ಲಿ ಇತ್ತು. ಸೊ ಇಲ್ಲಿ ಎಲ್ಲವನ್ನು ಬಿಟ್ಟು ನಾನು ಎಲ್ಲ ಭಿಕ್ಷೆ ಬಿಡ್ತೀನಿ, ನನ್ಗೆ ಏನು ಬೇಡ ಇದೆಲ್ಲ ಯಾರು ಹಿಂಗೆ ವಿಚಾರ ಮಾಡೋದಿಲ್ಲ. ಸೊ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೋ, ಬಿಕಾಸ್ ಆಫ್ ದಿಸ್, ಯಾಕಂದ್ರೆ ಇಂಥ ಒಂದು ವಿಚಾರ ಇರೋದ್ರಿಂದ ಅರ್ಜುನ ಯೋಗ್ಯವಾಗಿ ನಾನು ಆತ್ಮ ಸಾಕ್ಷಾತ್ಕಾರ ಪಡೆಯೋ ಸಲುವಾಗಿ ಮತ್ತು ಆಧ್ಯಾತ್ಮಿಕ ಜೀವನ ಮತ್ತು ಭಕ್ತಿನಲ್ಲಿ ಬರೋ ಸಲುವಾಗಿ ಇದು ಒಂದು ಗುಣಗಳು ಅಂತ. ಸೊ ನೋಡಿ, ಮುಖ್ಯವಾದ ಇಲ್ಲಿ ತಿಳ್ಕೊಬೇಕಂದ್ರೆ ನಮ್ಗೆ ನಾವು ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು, ನಾವು ಭಗವದ್ಗೀತೆ ತಿಳಿಬೇಕಂತ ನಾವು ಇಲ್ಲಿ ಬಂದಿದೀವಿ. ಆದ್ರೆ ಭಗವದ್ಗೀತೆ ತಿಳ್ಕೊಬೇಕಂದ್ರೆ ಸ್ವಲ್ಪ ಸೆನ್ಸ್ ಕಂಟ್ರೋಲ್, ನಮ್ಮ ಇಂದ್ರಿಯ ನಿಗ್ರಹ ಬಹಳ ಇಂಪಾರ್ಟೆಂಟ್ ಇದೆ. ಇಂದ್ರಿಯ ನಿಗ್ರಹ ಎಷ್ಟ್ ತನಕ ಆಗೋದಿಲ್ಲ ಅಷ್ಟ್ ತನಕ ಜ್ಞಾನವನ್ನು ಬರೋದಿಲ್ಲ. ಜ್ಞಾನವನ್ನು ಎಷ್ಟ್ ತನಕ ಬರೋದಿಲ್ಲ ನಾವು ಭಕ್ತಿನಲ್ಲಿ ಮುಂದೆ ಹೋಗಕ್ ಸಾಧ್ಯವಾಗುದಿಲ್ಲ. ಸೊ ಹೆಂಗೆ, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಒಬ್ರು ನೀವು ಯಾರಿಗಾದ್ರೂ ಕೇಳಿದ್ರೆ, ಪ್ರಭುಜಿ ನಮ್ಗೆ ಅದು ಇದು ನನಗೆ ಒಂದು ಪ್ರಶ್ನೆ ಇದೆ, ಯಾರಿಗೂ ಹೋಗಿ ಕೇಳಿದ್ರೆ, ದೊಡ್ಡವರಿಗೆ ಹೋಗಿ ಪ್ರಶ್ನೆ ಕೇಳಿದ್ರೆ, ನನಗೆ ಇದು ಒಂದು ಪ್ರಶ್ನೆ ಇದೆ, ಅದು ಉತ್ತರ ಕೊಡಿ ಅಂತ. ಸೊ ಅವರು ಉತ್ತರ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ, 1 ನಿಮಿಷ ನಾನು ಸ್ವಲ್ಪ ಬೆಡ್ ಹಾಕಿ ಸ್ವಲ್ಪ ಚೆನ್ನಾಗಿ ಕುಂತು ಆಮೇಲೆ ಸರಿಯಾಗಿ ಹಿಂಗೆ ಆರಾಮವಾಗಿ ನಿದ್ದೆ ಮಾಡ್ತಾ ನಿಮ್ಮ ಉತ್ತರ ಕೇಳ್ತೀನಂತ ನೀವ್ ಹೇಳಿದ್ರೆ, ಅದು ಉತ್ತರ ಹೆಂಗಿರುತ್ತೆ ಅವ್ರಿಗೆ ಹೆಂಗ್ ಅನ್ಸುತ್ತೆ? ಅರೆ, ಉತ್ತರ ಕೇಳಕ್ ಬಂದಿದ್ದು ನಿದ್ದೆ ಮಾಡಕ್ ಬಂದಿದ್ದ ಅಂತ. ಸೊ ದಿಸ್ ಇಸ್ ಕಾಲ್ಡ್, ಎಷ್ಟ್ ತನಕ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಬೇಕು, ಸೊ ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ನಮ್ಮ ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯ ನಿಗ್ರಹ ಅಂದ್ರೆ ಏನೋ, ಒಂದ್ ಕಡೆ ಕುತ್ಕೋಬೇಕು, ಅವ್ರು ಹೇಳಿದನ್ನು ಸರಿಯಾಗಿ ಕೇಳಬೇಕು, ಇವೆಲ್ಲ ಇಂದ್ರಿಯ ನಿಗ್ರಹ ಸ್ವಲ್ಪ ಮಾಡ್ಬೇಕಲ್ಲ. ಸೊ ಇದು ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಸೊ ಅರ್ಜುನ ಇಂದ್ರಿಯ ನಿಗ್ರಹ ಎಷ್ಟಿತ್ತು, ಅವನು ಎಲ್ಲಾ ಬಿಟ್ಟು ನನಗೆ ಏನು ಬೇಡ, ಏನು ನನಗೆ ಈಗ ರಾಜ್ಯನೂ ಬೇಡ, ಏನು ಬೇಡ, ಭಿಕ್ಷೆ ಬೇಡಿ ಇಡ್ತೀನಂತ, ಇಷ್ಟು ಇಂದ್ರಿಯ ನಿಗ್ರಹ ಇತ್ತು ಅರ್ಜುನಂದು. ಸೊ ಆದ್ರೆ ಆಧ್ಯಾತ್ಮಿಕ ಜ್ಞಾನ ಪಡಿಬೇಕಂದ್ರೆ ನಾವು ಸ್ವಲ್ಪ ಇಂದ್ರಿಯ ನಿಗ್ರಹ ನಾವು ಮುಂದೆ ಹೋಗ್ತಾ ಜಾಸ್ತಿನೇ ಮಾಡ್ಬೇಕು, ಆತ್ಮ ಸಾಕ್ಷಾತ್ಕಾರನಲ್ಲಿ ಹೋಗ್ತಾ ಆದ್ರೆ ಸ್ವಲ್ಪ ಆತ್ಮ ಸಾಕ್ಷಾತ್ಕಾರಕ್ಕೆ ನನ್ನ ಹಾದಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಇಂದ್ರಿಯ ನಿಗ್ರಹ ನಾವು ಮಾಡ್ತಾ ಇರ್ಬೇಕು. ಹೆಂಗೆ ನಾವು ಪ್ರಭುಜಿ ನೀವು ಕ್ಲಾಸ್ ಹೇಳ್ತಾ ಇರಿ, ನಾನು ತಿಂತಾ ಇರ್ತೀನಿ ಸ್ವಲ್ಪ ಆರಾಮಾಗಿ, ಸೊ ನಿಮ್ಮ ಆತ್ಮ ಜ್ಞಾನನು ಒಳಗೆ ಹೋಗ್ತಾ ಇರುತ್ತೆ, ನಾನು ತಿನ್ನೋದನ್ನು ಒಳಗೆ ಹೋಗುತ್ತೆ ಅಂತ. ಸೊ ಹಂಗಾಗೋದಿಲ್ಲ. ಸೊ ಎಷ್ಟ್ ತನಕ ನಾವು ಸೆನ್ಸಿಸ್ ವನ್ನು ನಾವು ಒಬ್ಬರ ಕಡೆಯಿಂದ ಉಪದೇಶ ಕೇಳ್ಬೇಕಂದ್ರೆ ಏನ್ ಮಾಡ್ಬೇಕು, ಒಂದೇ ಇಂದ್ರಿಯ ಓಪನ್ ಇರ್ಬೇಕು ನಮ್ಗಷ್ಟೇ ಕೇಳುವಂತ, ಬಾಕಿದೆಲ್ಲ ಇಂದ್ರಿಯಗಳನ್ನು ಅಲ್ಲೇ ಹತೋಟಿನಲ್ಲಿ ಇರ್ಬೇಕು, ತಿಳಿತಲ್ಲ. ಸೊ ಎಲ್ಲಾ ಕಣ್ಣುಗಳು ಒಂದ್ ಕಡೆ ಹೋಗ್ತಾ ಇದೆ, ಬಾಯಿ ಟೇಸ್ಟ್ ಒಳಗೆ ಒಂದೊಂದು ಹೋಗ್ತಾ ಇದೆ, ಕಿವಿಗಳು ಏನೋ ಬೇರೆ, ಮನಸ್ಸು ಎಲ್ಲಾದ್ರೂ ಹೋಗ್ತಾ ಇದೆ. ಅಂದ್ರೆ ನೀವು ಒಂದು ಉಪದೇಶವನ್ನು, ಯಾರಾದ್ರೂ ಹೇಳ್ತಾ ಇರುವಂತಹ ಮಾತನ್ನು ನೀವು ಹೆಂಗೆ ಅದನ್ನು ನಿಮ್ಮ ಇತರನಲ್ಲಿ ಹೋಗಕ್ ಸಾಧ್ಯ, ಬ್ರೈನ್ ನಲ್ಲಿ ಹೋಗಕ್ ಸಾಧ್ಯ? ಅದು ಅಸಾಧ್ಯ. ಸೊ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಆಧ್ಯಾತ್ಮಿಕ ಜ್ಞಾನ ಪಡೆಯೋ ಸಲುವಾಗಿ ಸ್ವಲ್ಪ ನಮ್ಮ ಇಂದ್ರಿಯ ನಿಗ್ರಹ ಇರಬೇಕು. ಸೊ ಯಾವಾಗ ನಾವು ಇಂದ್ರಿಯ ನಿಗ್ರಹ ಮಾಡುವಂತ ಪ್ರಯತ್ನ ಪಡ್ತೀವಿ, ಅವಾಗ ನಮ್ಮ ಜ್ಞಾನವನ್ನು, ಈ ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಗೆ ಬರುತ್ತೆ. ಆಧ್ಯಾತ್ಮಿಕ ಜ್ಞಾನದಿಂದ ಏನಾಗುತ್ತೆ, ನಾವು ಭಕ್ತಿನಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಪ್ರಭುಪಾದ ಹೇಳ್ತಾ ಇದ್ದಾರೆ, ಅರ್ಜುನ ಈಸ್ ಅ ಪರ್ಫೆಕ್ಟ್ ಪರ್ಸನ್. ಅದಕ್ಕೆ ಭಗವಂತ ಚಾಯ್ಸ್ ಮಾಡಿದ್ದು. ಎಲ್ಲರೂ ಕೇಳ್ತಾರಲ್ಲ, ಯಾಕೆ ಅರ್ಜುನನ್ಗೆ ಚಾಯ್ಸ್ ಮಾಡಿದ್ದು?
ಅಂತ. ಅರ್ಜುನಿಗೆ ಯಾಕೆ ಚಾಯ್ಸ್ ಮಾಡಿದ್ದು ಕೃಷ್ಣ ಅಂತ? ಸೊ ಇಲ್ಲೇ ಪರ್ಫೆಕ್ಟ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ಅರ್ಜುನಲ್ಲಿ ಇಂಥ ಒಂದು ವಿಶೇಷವಾದ ಗುಣ ಇತ್ತು. ಅವನಲ್ಲಿ ಸೆನ್ಸಸ್ ಕಂಟ್ರೋಲ್ಗಳು ಇತ್ತು, ತ್ಯಾಗ ಮಾಡುವಂತ ಪ್ರವೃತ್ತಿ ಇದೆ, ಕರುಣೆ ಭಾವ ಇತ್ತು. ಇವೆಲ್ಲ ಗುಣನಿಂದ ಕೃಷ್ಣ ಚಾಯ್ಸ್ ಮಾಡಿದ್ದು ಅರ್ಜುನ ಇಸ್ ಅ ಪರ್ಫೆಕ್ಟ್ ಟು ಗಿವ್ ಭಗವದ್ಗೀತಾ ನಾಲೆಜ್ ಅಂತ. ಸೊ ಅದೇ ತರ ಇವೆಲ್ಲ ಗುಣ ಇದ್ರೆ ಒಂದು ಶಿಷ್ಯನಲ್ಲಿನೂ ಇದೇ ತರ ಗುಣ ಇರ್ಬೇಕು, ಅವಾಗ ಅವನು ಗುರು ಕಡೆ ಹೋಗಕ್ ಸಾಧ್ಯ. ಗುರು ಕಡೆ ನಾವು ಯಾವತ್ತೂ ವಿಚಾರ ಮಾಡ್ತೀವಿ, ಪ್ರಭುಜಿ ನಾವು ಗುರು ನನ್ಗೆ ಗುರು ಬೇಕು. ಆದ್ರೆ ನಾವು ಶಿಷ್ಯ ಆದ್ರೂ ಒಳ್ಳೇದಾಗ್ಬೇಕಲ್ಲ. ಫಸ್ಟ್ ಗುರು ಕಡೆ ಹೋಗ್ಬೇಕಂದ್ರೆ ನಾವು ಶಿಷ್ಯ ಕರೆಕ್ಟ್ ಆಗಿದೇವಾ ಅಂತ ನಾವು ಫಸ್ಟ್ ನೋಡ್ಕೋಬೇಕು. ಸೊ ಇವೆಲ್ಲ ಶಿಷ್ಯಂದು ಕ್ಯಾರೆಕ್ಟರ್ಗಳು, ಶಿಷ್ಯ ಆಗೋದಕ್ಕೆ ಯೋಗ್ಯವಾದ ಕ್ಯಾರೆಕ್ಟರ್ಗಳು. ಸೊ ಓಕೆ, ಇಲ್ಲಾಂದ್ರೆ ನಾವು ಮುಂದೆ ಹೋಗೋಣ ಪ್ರಭು. ನೆಕ್ಸ್ಟ್ ಶ್ಲೋಕನಲ್ಲಿ ಈಗ ನಾವು ಹೋಗೋಣ. ಆಕ್ಚುಲಿ ಈಗ ಅರ್ಜುನ ಇಷ್ಟ ತನಕ ಹೇಳಿದನು. ಸೊ ಈಗ ಅರ್ಜುನ ಪೂರ್ತಿಯಾಗಿ ಏನಾಗಿದನೋ, ಪೂರ್ತಿಯಾಗಿ ಕನ್ಫ್ಯೂಷನ್ ಆಗಿ ಏನಂತ ಭಗವಂತನಿಗೆ ಗುರು ಅಂತ ಸ್ವೀಕರಣೆ ಮಾಡಿದನು. ಸೊ ನೋಡಿ ಮುಂದಿನ ಶ್ಲೋಕನ ಸೊ ನೀನ್ ದಯವಿಟ್ಟು ಕೇಳಿ ಅದನ್ನು. ಕಾರ್ಪಣ್ಯ ದೋಷೋ ಉಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಃ. ಇಲ್ಲ ಪ್ರಭು, 2 ಲೈನ್ ಓಕೆ. ಕಾರ್ಪಣ್ಯ ದೋಷೋ ಉಪತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಃ. ಯಶ್ರೇಯಸಾ ನಿಚಿತಿಂ ಭೂಹಿ ತನ್ಮೇ ಶಿಷ್ಟಸ್ತೆಹಂ ಸಾಧಿ ಮಾತ್ವಾಂ ಪ್ರಪನ್ನಂ. ಸೊ ಈ ಶ್ಲೋಕದ ಅನುವಾದ ಯಾರಾದ್ರೂ ಓದ್ತೀರಾ? ಅನುವಾದ ಓದಿ. ಓದ್ಲಾ ಪ್ರಭು? ಹಾ ಓದಿ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಧನ್ಯವಾದ. ಸೊ ನೋಡಿ, ಈಗ ಅರ್ಜುನ ನಾರ್ಮಲ್ ಸ್ಥಿತಿನಲ್ಲಿ ಬಂದ್ಬಿಟ್ಟ. ನಾರ್ಮಲ್ ಸ್ಥಿತಿ ಅಂದ್ರೆ ಏನೋ, ಒಂದು ಗುರು ಕಡೆ ಹೋದಾಗ ಒಂದು ಶಿಷ್ಯ ಹೆಂಗಿರ್ಬೇಕು, ಈ ಸ್ಥಿತಿನಲ್ಲಿ ಅರ್ಜುನ ಬಂದ್ಬಿಟ್ಟಿದನು. ಸೊ ಹಿಂದಿಂದ ಎಲ್ಲಾ ಶ್ಲೋಕನಲ್ಲಿ ನೀವೆಲ್ಲರೂ ಕೇಳ್ಬೇಕು, ಯಾಕೆ ಕೃಷ್ಣ ಫಸ್ಟೇ ಉಪದೇಶ ಕೊಡ್ಬೇಕು, ಸ್ಟಾರ್ಟ್ ಮಾಡ್ಬೇಕಿತ್ತಲ್ಲ, ಯಾಕೆ ಇಷ್ಟೆಲ್ಲ ಅರ್ಜುನಿಗೆ ಸುಮ್ನೆ ಜಗ್ತಾ ಹೋಗ್ತಾನೋ? ಫಸ್ಟೇ ಹೇಳ್ಬೇಕು, ನಾನು ಉಪದೇಶ ಕೊಡ್ತೀನಿ ಭಗವದ್ಗೀತೆ, ನೀನ್ ತಗೋ ಅಂತ. ಸುಮ್ನೆ ಯಾಕೆ ಇಷ್ಟೆಲ್ಲ ಮಿತ್ರನ್ ತರ, ಫ್ರೆಂಡ್ ತರ ಹೇಳ್ಬೇಕು, ಇವೆಲ್ಲ ಯಾಕೆ ಮಾಡ್ಬೇಕು ಅಂತ? ಯಾಕಂದ್ರೆ ಅರ್ಜುನ ರೆಡಿ ಆಗಿಲ್ಲ. ಅರ್ಜುನ ರೆಡಿ ಆಗ್ಬೇಕು. ಅವನು ಗುರು ಸ್ವೀಕರಣೆ ಮಾಡಕ್ಕೆ, ಗುರು ಸ್ವೀಕರಣೆ ಮಾಡಿದಾಗ ಗುರು ಅಂತ ಉಪದೇಶ ಕೊಡಕ್ ಸಾಧ್ಯ. ಸೊ ಹೆಂಗೆ ಮಿತ್ರನಿಗೆ ಯಾರಾದ್ರೂ ಮಿತ್ರ ಇರ್ತಾರಲ್ಲ, ಫ್ರೆಂಡ್ಸ್ ಇರ್ತಾರಲ್ಲ, ಫ್ರೆಂಡ್ಸ್ ಮತ್ತು ಗುರುನಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಫ್ರೆಂಡ್ಸ್ ಜನರಲ್ ಅವ್ರದ್ದು ಮಾತು ನಾವು ಹೆಂಗೆ, ಅರ್ಜುನ ಹೇಳಿದಲ್ಲ, ಎದ್ದೇಳು, ಕೃಷ್ಣ ಹೇಳಿದ, ಎದ್ದೇಳು, ಇದು ಮುಟ್ಟಾಳ್ತನ ಬಿಡು, ಎದ್ದೇಳು, ನಪುಂಸಕಾಗಿ ಮಾತಾಡ್ತಾ ಇದೀಯ, ಎದ್ದೇಳು ಅಂತ. ಸೊ ಅರ್ಜುನ ಅದು ಮಾತು ಕೇಳಬಹುದು ಮತ್ತು ಕೇಳಬಾರ್ದು, ಅದು ಅವನ್ ಫ್ರೆಂಡ್ಸ್ ಏನೋ ಅಡ್ವೈಸ್ ಅದು
ಅದು ಅಷ್ಟು ಸೀರಿಯಸ್ ಆಗಿರೋದಿಲ್ಲ. ಫ್ರೆಂಡ್ಸ್ ಅಡ್ವೈಸ್ ಅದು ಓಕೆ, ಐ ಕ್ಯಾನ್ ಟೇಕ್ ಆರ್ ನಾಟ್, ಮೈ ವಿಶ್ ಅಂತ. ಫ್ರೆಂಡ್ಸ್ ವಿಶ್ ಹಂಗಿರುತ್ತೆ. ಆದರೆ ಗುರು ಹಂಗಿರೋದಿಲ್ಲ. ಗುರು ಮಾತು ಹೆಂಗಿರುತ್ತೆ, ಸೀರಿಯಸ್. ಗುರು ಮತ್ತು ಶಿಷ್ಯಂದು ಸಂವಾದ ಬಹಳ ಸೀರಿಯಸ್ ವಿಷಯ ಇರುತ್ತೆ. ಅಲ್ಲಿ ಜೋಕ್ಸ್ ಇರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಂದಿಂದು ಕೃಷ್ಣ ಒಂದು ಜೋಕ್ ಮಾಡೋದಿಲ್ಲ. ಶಿಷ್ಯ ಮತ್ತು ಗುರುದ ಸಂವಾದ ಹೆಂಗಿರುತ್ತೆ, ಬಹಳ ಸೀರಿಯಸ್ ಟಾಕ್, ವೆರಿ ಸೆನ್ಸಿಬಲ್. ಅಲ್ಲಿ ಒಂದು ಜೋಕ್ ಇರೋದಿಲ್ಲ, ಇದಿರೋದಿಲ್ಲ, ಕರೆಕ್ಟ್ ಪಾಯಿಂಟ್, ಹಿಂಗಿದ್ಯಾ ಹಿಂಗು ಅಂತ. ಸೊ ಇಲ್ಲಿ ಅದಕ್ಕೆ ಮುಂಚೆ ಇಲ್ಲಿ ಅರ್ಜುನ ಸ್ವೀಕರಣೆ ಮಾಡ್ಬೇಕು. ಸೊ ಅದಕ್ಕೆ ಅರ್ಜುನ ಇಲ್ಲೇ, ಈಗ ಅರ್ಜುನ ಕನ್ಫ್ಯೂಸ್ ಆಗ್ಬಿಟ್ಟ. ಕೃಷ್ಣ ನನ್ಗೆ ಗೊತ್ತಾಗ್ತಾ ಇದ್ದಿಲ್ಲ, ಏನ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆದಾಗ ಸೊ ಏನ್ ಮಾಡ್ತಾ ಇದ್ದನು, ಕಾರ್ಪಣ್ಯ ದೋಷೋಪತ ಸ್ವಭಾವ. ನೋಡಿ, ಈಗ ಅರ್ಜುನ 101% ಗೊತ್ತಾಯ್ತು ಅರ್ಜುನನ್ಗೆ, ನನ್ನಲ್ಲಿ ಕಾರ್ಪಣ್ಯ ದೋಷ ಉತ್ಪನ್ನ ಆಗಿದೆ ಅಂತ. ದೋಷ ಫಸ್ಟ್ ಹೇಳ್ತಾ ಇದ್ದ, ನನಗೆ ಏನಿಲ್ಲ, ನಾನ್ ಕರೆಕ್ಟ್ ಇದೀನಿ ಅಂತ. ಇಷ್ಟ ತನಕ ಏನು ಹೇಳಿಲ್ಲ. ಸೊ ಈಗೇನೋ ಕಾರ್ಪಣ್ಯ ದೋಷ ಉಪತ ಸ್ವಭಾವ, ನನ್ನ ಸ್ವಭಾವನಲ್ಲಿ ಉತ್ಪನ್ನ ಆಗಿದೆ ದೋಷ. ಪೃಚ್ಛಾಮಿ, ಅದಕ್ಕೆ ಪೃಚ್ಛಾಮಿ ತ್ವಾಂ ನಿನಗೆ ಧರ್ಮ ಸಮ್ಮೂಢ ಚೇತ. ನನ್ಗೆ ಧರ್ಮ ಅಂದ್ರೆ ಧರ್ಮನಲ್ಲೇ ಮೂಡಾಗ್ಬಿಟ್ಟಿದೆ, ನಾನು ಗೊಂದಲ ಆಗ್ಬಿಟ್ಟಿದೆ ನನ್ನ ತಲೆನಲ್ಲಿ, ಇದು ಕರೆಕ್ಟ್ ಅದು ಕರೆಕ್ಟ್ ಅಂತ. ಸೊ ಕೃಷ್ಣ ಯಶ್ರೇಯ, ನನ್ನ ಸಲುವಾಗಿ ಎಲ್ಲಕ್ಕಿಂತ ಶ್ರೇಯಸ್ಕರವಾದ ಯಶ್ರೇಯ ನಿಶ್ಚಿತಂ ಭೂಹಿ ಸನ್ಮೆ, ನನ್ಗೆ ಎಲ್ಲಕ್ಕಿಂತ ಯೋಗ್ಯವಾಗದು ಯಾವ್ದಿದೆ ನೀನ್ ನನಗೆ ಉಪದೇಶ ಕೊಡು. ಶಿಷ್ಯಸ್ತೇಹಂ ಸಾಧ್ವಿ ಮಾತ್ವಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ ಇದ್ದೀನಿ, ನಿನ್ ಫ್ರೆಂಡ್ ಅಂತ ವಿಚಾರ ಮಾಡ್ಬೇಡ, ಮತ್ತೆ ಫ್ರೆಂಡ್ ಅಂತ ಗೈಡೆನ್ಸ್ ಕೊಡ್ಬೇಡ. ಈಗ ನಾನು ನಿನ್ನ ಶಿಷ್ಯ ಇದ್ದೀನಿ, ಶಿಷ್ಯಸ್ತೇಹಂ ಸಾಧಿ ಮಾತ್ವಂ ಪ್ರಪನ್ನಂ, ನಾನು ನಿನ್ ಪ್ರಪನ್ನಾಗಿ ನಾನು ಕೇಳ್ತಾ ಇದ್ದೀನಿ, ಕೃಪಯ ನನಗೆ ಉಪದೇಶ ಕೊಡುವಂತ. ಸೊ ಈ ತರ ಭಾವನೆಯಿಂದ ಯಾವಾಗ ಒಬ್ನು ಶಿಷ್ಯ ಒಂದು ಗುರುಗೆ ಕಡೆ ಬರ್ತಾನೋ, ಆವಾಗ ಗುರುಗಳು ಅವ್ರಿಗೆ ಉಪದೇಶ ಕೊಡಕ್ ಸಾಧ್ಯ. ಸೊ ಬರೀ ಪ್ರಭುಪಾದ್ರು ಈ ನಮ್ಗೆ ಏನ್ ತಿಳಿಸ್ತಾ ಇದಾರೋ ತಾತ್ಪರ್ಯನಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಯಾರಾದ್ರೂ ಒಂದೊಂದು ಪಾಯಿಂಟ್ ಅನ್ನು ಓದಿ. ಓದ್ಲಾ ಪ್ರಭು? ಹಾ, ಓದಿ. By nature's own way, the complete system of material activities is a source of perplexity for everyone. In every step, there is perplexity, and therefore, it behooves one to approach a bona fide spiritual master who can give one proper guidance for executing the purpose of life. ನಾವು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಏನೇ ಆಕ್ಟಿವಿಟಿ ಮಾಡಿದ್ರು ನೇಚರ್ ನಮ್ ಹೆಂಗೆ ಬೈಂಡ್ ಆಗಿದೆ ಅಂತಂದ್ರೆ ನಾವು ಒಂದಲ್ಲ ಒಂದ್ ರೀತಿಯಲ್ಲಿ ಕನ್ಫ್ಯೂಷನ್ ಇಳಿತೀವಿ. ಆದ್ರಿಂದ ನಾವು ಏನೇ ಸ್ಟೆಪ್ ತಗೊಂಡು ಲೈಫಲ್ಲಿ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಆದ್ರಿಂದ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳಕ್ಕೆ ಒಬ್ರು ಆಥರೈಸ್ಡ್ ಸ್ಪಿರಿಚುವಲ್ ಮಾಸ್ಟರ್ ಗೈಡೆನ್ಸ್ ತಗೋಬೇಕು. ನಮ್ ಲೈಫ್ ನ ಹೆಂಗ್ ಲೀಡ್ ಮಾಡ್ಬೇಕು, ಅದ್ರ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಅವ್ರ ಗೈಡೆನ್ಸ್ ತಗೋಬೇಕು ಅಂತ ಹೇಳಿ. ಕರೆಕ್ಟ್, ಥ್ಯಾಂಕ್ ಯು. ಸೊ ಜಗನ್ನಾಥ್ ಪ್ರಭು, ಪ್ಲೀಸ್ ಕಂಟಿನ್ಯೂ. ಎಸ್. ಸೊ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದ್ದಾರೆ, ತಮ್ಮನ್ನ ಅವರು ಕೃಷ್ಣನ್ಗೆ ಅರ್ಪಿಸ್ಕೊಳ್ತಾ ಇದ್ದಾರೆ. ಸೊ ಈಗ ಎಕ್ಸ್ಪ್ಲೇನ್ ಮಾಡಿರ್ತಾರ. ಇಷ್ಟೊತ್ತು ಅವ್ರು ಯಾವ ರೀತಿ ಇದ್ರು, ಫ್ರೆಂಡ್ ತರ ಹೇಳ್ತಾ ಇದ್ರು. ಸೊ ಪ್ರಭು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ. ಫ್ರೆಂಡ್ಲಿ ಟಾಕಲ್ಲಿ ಏನಿರುತ್ತೆ, ಅಲ್ಲಿ ಬರೋವಂಥ ಉಪದೇಶಗಳು ಏನಿದೆ ಅದನ್ನು ನಾನು ತಗೋಬೋದು, ತಗೊಳ್ದೇ ಇರ್ಬೋದು. ಆ ಒಂದು ಇಂಡಿಪೆಂಡೆನ್ಸು ಅನದರ್ ಪಾರ್ಟಿಗೆ ಇರುತ್ತೆ, ಇನ್ನೊಬ್ಬ ಫ್ರೆಂಡಿಗೆ ಯಾರು ಬಂದು ನಮ್ಮನ್ನು ಕೇಳ್ತಾ ಇದ್ದಾರೆ. ಆದರೆ ನಾವು ಯಾವಾಗ ಗುರುನ ಅಕ್ಸೆಪ್ಟ್ ಮಾಡ್ತೀವಿ, ಅದೇನದು ತುಂಬಾ ಸೀರಿಯಸ್ ಆಗಿರೋಂಥ ಒಂದು ಬಿಸ್ನೆಸ್ ಅದು. ನಾವು ಅನ್ಕೊಳ್ಳೋದು ಇದೆಲ್ಲ. ಈ ಒಂದು ಶ್ಲೋಕದಲ್ಲಿ ನಾವು ಇದನ್ನೇ ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಈ ಒಂದು ಭಗವದ್ಗೀತೆ ಅದು ಟರ್ನಿಂಗ್ ಪಾಯಿಂಟ್ ಇದು. ಸೊ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು ಹೇಳಿ, ನಮ್ಮ ಒಂದು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕೆಲವೊಂದು ಸ್ಟೇಜ್ಗಳು ಬರ್ತಾ ಇರುತ್ತೆ. ಸೊ ಆ ಥರ ಈ ಒಂದು ಭಗವದ್ಗೀತೆದಲ್ಲಿ ಅದರಿಂದ ಎಂಟೈರ್ ಒಂದು ಪಿಕ್ಚರೇ ಚೇಂಜ್ ಆಯಿತು. ದ ವೇ ಅದು ಯಾವ ರೀತಿ ಹೋಗ್ತಾ ಇತ್ತು ಅದು ಚೇಂಜ್ ಆಯಿತು ಅಂತ ಹೇಳಿದ್ರೆ ಅದು ಈ ಒಂದು ಶ್ಲೋಕನೇ. ಸೊ ಇಲ್ಲಿ ಅರ್ಜುನ ತನಗೆ ಕ್ಲಿಯರ್ ಆಗಿ ಅವರು ತಾನು ಅರ್ಪಿಸ್ಕೊಳ್ತಾ ಇದ್ದಾರೆ. ಅರ್ಪಿಸ್ಕೊಂಡು ಹೇಳ್ತಾ ಇದ್ದಾರೆ, ನನಗೇನಾಗಿದೆ, ಚಿತ್ತ ಭ್ರಮಣೆ ಆಗೋಗಿದೆ, ನಾನು ಧರ್ಮ ಸಮೂಢದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಇದು ನಂಬರ್ 1 ಆ್ಯಕ್ಚುಲಿ. ಇಲ್ಲಾಂದ್ರೆ ನಾವು ಅದನ್ನ ಮಾಡೋದಕ್ಕೆ ಆಗಲ್ಲ. ನಾವು ಇನ್ನೊಬ್ಬರನ್ನ ನಾನು ಗುರುವಾಗಿ ಇಲ್ಲ ಇನ್ನೊಬ್ಬರನ್ನ ಅಪ್ರೋಚ್ ಮಾಡೋದಕ್ಕೆ ಆಗಲ್ಲ. ನನಗೆ ಫಸ್ಟ್ ನನಗೆ ಗೊತ್ತಾಗಬೇಕು, ನಾನು ಒಂದು ತೊಂದರೆನಲ್ಲಿ ಇದ್ದೀನಿ,
ನನಗೆ ಈ ಒಂದು ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಫಸ್ಟ್ ಗೊತ್ತಾಗಬೇಕು. ಅದು ಗೊತ್ತಾಗಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ಏನೋ ಒಂದು ಸ್ವಲ್ಪ ಇದಿದೆ ಮಾತಾಡ್ತಾ ಇದ್ದೀನಿ, ನೀನು ಕೊಡು, ನನಗೆ ಇಷ್ಟ ಇದ್ರೆ ತಗೊಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ಆ ಒಂದು ಕ್ಯಾಶುಯಲ್ ಅಪ್ರೋಚಲ್ಲಿ ನಾವು ಇರ್ತೀವಿ. ಆದರೆ ಇಲ್ಲಿ ಅರ್ಜುನ ನಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾನೇನಾಗಿದ್ದೀನಿ, ನನ್ನ ಚಿತ್ತ ಭ್ರಮಣೆ ಆಗಿದೆ, ನಾನು ಏನಾಗಿದ್ದೀನಿ, ಧರ್ಮ ಸಮೂಢದಲ್ಲಿ ಸಿಗಾಕೊಂಡಿದ್ದೀನಿ. ನನಗೆ ಯಾವುದು ಶ್ರೇಯಸ್ಕರ, ಯಾವುದು ನನಗೆ ಒಂದು ಒಳ್ಳೆಯದು, ಎಲ್ಲ ಕಡೆಯಿಂದ ಒಂದು ಶ್ರೇಯಸ್ಕರವಾದದ್ದು, ಅದನ್ನ ಏನು ಹೇಳು, ನಿಶ್ಚಿತವಾಗಿ ನನಗೆ ಹೇಳು. ನಿಶ್ಚಿತಂ ಬ್ರೂವಿತನ್ನು, ಯಾವುದು ಕರೆಕ್ಟಾಗಿದೆ, ಸೊ ಅದನ್ನ ಅಲ್ಲಿ ನಮಗೆ ಹೇಳು ಅಂತ ಇಲ್ಲಿ ಅವರು ಅರ್ಜುನ ಕೇಳ್ತಾ ಇದ್ದಾರೆ. ನೋಡಿ, ಅರ್ಜುನ ತಾನೇನ್ ಮಾಡ್ತಾ ಇದ್ದಾರೆ, ಸರೆಂಡರ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅವರು ಸರೆಂಡರ್ ಆಗ್ತಾ ಇದ್ದಾರೆ. ಸೊ ಅವರು, ನಾನು ನಿನಗೆ ಸರೆಂಡರ್ ಆಗಿದ್ದೀನಿ, ಶರಣಾಗತರಾಗಿರುವಂಥ ಒಂದು ಆತ್ಮ ನಾನೀಗ. ನನಗೆ ಗುರುವಿನ ಸ್ಥಾನದಲ್ಲಿ ನಿಂತು ಈ ಒಂದು ಶಿಷ್ಯನಿಗೆ ಉಪದೇಶನ ಮಾಡುವಂತ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಈ ರೀತಿ ಈ ಒಂದು ಇದು ಬಂದಾಗ ಏನಾಗುತ್ತೆ, ಈ ಆಕ್ಚುಲ್ ಭಗವದ್ಗೀತೆನ ಕೃಷ್ಣ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಯಾವಾಗ ನಮ್ಮನ್ನ ನಾವು ಗುರುವಿಗೆ ಶರಣಾಗತಿ ಮಾಡ್ಕೊಳ್ತೀವಿ, ಅರ್ಪಿಸ್ಕೊಳ್ತೀವಿ, ಅದಾದ್ಮೇಲೆ ಗುರು ಆದೇಶ ಕೊಡ್ತಾರೆ, ಶಿಷ್ಯ ಅದನ್ನ ಪಾಲಿಸ್ತಾನೆ. ಡೌಟ್ ಇದ್ರೆ ಪ್ರಶ್ನೆ ಕೇಳ್ತಾರೆ, ಯಾವ ರೀತಿ, ವಿನರ್ಮನಾಗಿ ಪ್ರಶ್ನೆ ಕೇಳ್ತಾರೆ. ಆದೇಶ ಪಾಲಿಸದೇ ಇರೋದು, ನೀವೇನೋ ಹೇಳ್ತಾ ಇದ್ದೀರಾ ನಾನು ಅದನ್ನು ತಗೊಳ್ಳಲ್ಲ ಅನ್ನೋದಿರಲ್ಲ. ಡೌಟ್ ಇದೆಯಾ, ಪ್ರಶ್ನೆ ಮಾಡು, ನಮ್ರತೆಯಿಂದ ಪ್ರಶ್ನೆ ಮಾಡು, ಅವರಿಗೆ ಸೇವೆ ಮಾಡು. ಆದರೆ ಅವ್ರು ಏನೊಂದು ಆದೇಶ ಕೊಡ್ತಾರೆ ಅದನ್ನು ನಾವು ಪಾಲಿಸ್ಬೇಕು, ತಗೋಬೇಕು. ಸೊ ಈ ಒಂದು ಇದನ್ನ ಈ ಒಂದು ನಾವು ಶ್ಲೋಕದಲ್ಲಿ ನಾವು ಇದನ್ನ ತಿಳ್ಕೊತಾ ಇದ್ದೀವಿ. ಅಂದರೆ ನಾವು ಮೇಯ್ನಾಗಿ ಈ ಒಂದು ಟರ್ನಿಂಗ್ ಪಾಯಿಂಟ್ ನಮಗೆ ಸಿಗ್ತಾ ಇದೆ ಭಗವದ್ಗೀತೆನಲ್ಲಿ. ಅರ್ಜುನ ಏನಾಗ್ತಾ ಇದ್ದಾನೆ, ತನ್ನನ್ನು ತಾನು ಅರ್ಪಿಸ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿ ಈ ಒಂದು ಭಗವದ್ಗೀತಾ ಅಂದರೆ ನಮ್ಗೆ ಯಾವ ರೀತಿ ನಮಗೆ ಆನ್ಸರ್ಗಳು ಸಿಕ್ಕುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಪ್ರಭುಪಾದರು ಇಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಒಂದು ಮೊದಲನೇ ಪಾಯಿಂಟಲ್ಲಿ ನಾವೇನಾದರೂ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಆಗುವಂತಹ ನಮ್ಮ ಜೀವನದಲ್ಲಿ ನಡೆಯುವಂಥ ಈ ಒಂದು ದ್ವಂದ್ವಗಳು, ಪರ್ಪ್ಲೆಕ್ಸಿಟೀಸ್ ಏನಿದೆ, ಸೊ ನಾವು ಮಾಡುವಂಥ ಮೆಟೀರಿಯಲ್ ಆ್ಯಕ್ಟಿವಿಟಿನಲ್ಲೇ ನಾವು ಮುಳುಗೋಗಿರ್ತೀವಿ. ಆ್ಯಕ್ಚುಲಿ ಯೂಶಲಿ ನಮ್ಮ ಒಂದು ಈ ಕಾರ್ಪಣ್ಯ ದೋಷ ಅನ್ನೋದಿದೆಯಲ್ಲ, ಕೃಪಣತೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಹತ್ರ ಏನಿದೆ ಅದನ್ನು ಯೂಸ್ ಮಾಡದೇ ಇರೋ, ಇವಾಗ ಒಬ್ಬ ಸಾಹುಕಾರ ಚೆನ್ನಾಗಿ ದುಡ್ಡಿದೆ ಅಂದ್ಕೊಳ್ಳಿ, ಆ ದುಡ್ಡನ್ನ ಯೂಸ್ ಮಾಡದೇ ಇರೋನ್ನ ಏನಂತ ಕರೀತಾರೆ, ಜಿಪುಣ ಅಂತ ಕರೀತಾರೆ. ಅಂದರೆ ಅದನ್ನು ಯೂಸ್ ಮಾಡದೇ ಇರೋವಂಥವನ್ನ ಏನಂತ ಕರೀತಾರೆ, ಜಿಪುಣ ಅಂತ ಕರೀತಾರೆ. ಅದೇ ರೀತಿ ಒಂದು ಮನುಷ್ಯ ಜನ್ಮ ನಮಗೆ ಸಿಕ್ಕಿದ ಮೇಲೆ ನಮಗೇನಿದೆ ಅಂತ ಒಂದು ಬುದ್ಧಿಶಕ್ತಿನ ಭಗವಂತ ನಮಗೆ ಕೊಟ್ಟಿದ್ದಾರೆ. ಆ ಒಂದು ಬುದ್ಧಿಶಕ್ತಿನ ಯಾವನಕ್ಕೆ ಯೂಸ್ ಮಾಡಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ನ ಮಾಡಬೇಕು. ಸೊ ಯಾವಾಗ ನಾವು ಅದನ್ನ ಯೂಸ್ ಮಾಡ್ದಿರ ಹಾಗೇ ಇಟ್ಕೊಳ್ತೀವಿ, ಇಟ್ಕೊಂಡು ಏನು ಮಾಡ್ತೀವಿ, ನಮ್ಮ ಒಂದು ಭೌತಿಕ ಆ್ಯಕ್ಟಿವಿಟೀಸ್ ಏನಿದೆ, ಮೆಟೀರಿಯಲ್ ಆ್ಯಕ್ಟಿವಿಟೀಸ್ ಏನಿದೆ, ಬರೀ ಆಹಾರ, ನಿದ್ರಾ, ಭಯ, ಮೈಥುನ, ಈ ಒಂದು 4 ಆ್ಯಕ್ಟಿವಿಟಿನೇ ನಾವು ಆ್ಯಕ್ಟಿವಿಟಿಗೋಸ್ಕರ ನಮ್ಮ ಎಂಟರ್ ಜೀವನನೇ ಕಳೆದು ಬಿಡ್ತೀವಿ. ನಾವು ಏನೇ ಆ್ಯಕ್ಟಿವಿಟಿ ಮಾಡಿದ್ರೂ ಆ 4ಕ್ಕೋಸ್ಕರನೇ ನಾವು ಮಾಡ್ತಾ ಹೋಗ್ತೀವಿ. ನಮ್ಮ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಈ ಒಂದು ಬುದ್ಧಿಶಕ್ತಿನ ನಾವು ಬೇರೆ ಯಾವುದಕ್ಕೂ ಉಪಯೋಗಿಸೋದೇ ಇಲ್ಲ. ನನ್ನ ಬುದ್ಧಿ ಇದನ್ನೆಲ್ಲ ನಾನು ಉಪಯೋಗಕ್ಕೆ ಹೋಗೋದು ಸಹ, ನಾನು ಇನ್ ಕೇಸ್ ಉಪಯೋಗಿಸಿದ್ರು ಸಹ ಯಾವುದಕ್ಕೆ ಉಪಯೋಗಿಸ್ತೀನಿ, ಈ 4ಕ್ಕೇ ಉಪಯೋಗಿಸ್ತಾ ಇರ್ತೀನಿ. ತಿನ್ನೋದಕ್ಕೆ ಯಾವ ರೀತಿ ನಾನು ಇದು ಮಾಡ್ಬೋದು, ಒಂದು ಆಹಾರನ ಸಂಪಾದನೆ ಮಾಡೋದಕ್ಕೆ ಯಾವ ರೀತಿ ಮಾಡ್ಬೋದು, ನಿದ್ದೆ ಮಾಡೋದಕ್ಕೆ ಒಂದು ವಸತಿ, ಒಂದು ಮನೆ ಬೇಕು, ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ಇದು ಮಾಡಬೇಕು, ಯಾವ ರೀತಿ ನಾನು ಹಣನ ಸಂಪಾದನೆ ಮಾಡಬೇಕು, ಯಾವ ರೀತಿ ಹೆಚ್ಚೆಚ್ಚು ಹಣನ ಸಂಪಾದನೆ ಮಾಡಬೇಕು, ಇನ್ನು ಹೆಚ್ಚಾಗಿ ಯಾವ ರೀತಿ ಒಂದು ಆಹಾರ, ನಿದ್ರಾ, ಭಯ, ಮೈಥುನನ ನಾನು ಮಾಡಲಿ. ಸೊ ಈ ರೀತಿ ನಾನು ಅದರಲ್ಲೇ ಮುಳುಗೋಗಿದ್ರೆ ನನ್ನ ಒಂದು ಆ್ಯಕ್ಚುಯಲ್ ಏನಿದೆ, ನನ್ನ ಒಂದು ಬುದ್ಧಿಶಕ್ತಿ ಇದೆ, ಅದನ್ನು ನಾನು ಉಪಯೋಗಿಸೋದೇ ಇಲ್ಲ. ಉಪಯೋಗಿಸ್ದೇನೆ ನಾನೇನು ಮಾಡ್ತೀನಿ, ನನ್ನ ಜೀವನನ ಅಂತ್ಯನೂ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಯಾವಾಗ ನನ್ನ ಜೀವನನ ಅಂತ್ಯ ಮಾಡ್ತೀನಿ ಅಂದರೆ ನಾವು ಈ ಒಂದು ದೇಹನ ಬಿಟ್ಟು ಹೋಗ್ತೀವಿ. ಸೊ ಯಾವುದಕ್ಕೋಸ್ಕರ ನಾವು ನಮ್ಮ ಎಂಟರ್ ಜೀವನನೇ ಕಳೆದ್ವೋ ಅದೆಲ್ಲನೂ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಸೊ ಯಾವುದನ್ನು ನಾವು ತಗೊಂಡೇ ಹೋಗಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಡ್ತೀವಿ. ಸೊ ಅದಕ್ಕೋಸ್ಕರನೇ ಈ ಒಂದು ನಮ್ಮ ಜೀವನದಲ್ಲಿರುವಂಥ ಇಂಥ ಒಂದು ದ್ವಂದ್ವಗಳಿಂದ ನಾವು ಮುಕ್ತಿಯಾಗಬೇಕು ಅಂದರೆ, ನಮ್ಮ ಜೀವನನ ಸಾರ್ಥಕ ಮಾಡ್ಕೋಬೇಕು ಅಂದರೆ ಏನು, ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಸೊ ಇವ್ರನ್ನ ನಾವು ಅಪ್ರೋಚ್ ಮಾಡಬೇಕು. ಅಂದರೆ ಅಧಿಕೃತ
ಗುರುವಿನ ಹತ್ರ ನಾವು ಹೋಗ್ಬಿಟ್ಟು ಇದಕ್ಕೆ ಏನು ಮಾಡಬೇಕು, ನಮ್ಮ ಈ ಒಂದು ಸಮಸ್ಯೆಗಳಿಗೆ ಪರಿಹಾರನ ಕೇಳಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ನಾನು ಈ ಒಂದು ಗೊಂದಲದಲ್ಲಿ ಇದ್ದೀನಿ ಅಂತ ತಿಳ್ಕೋಬೇಕು. ನಾವು ಆ್ಯಕ್ಚುಲಿ ತುಂಬ ಜನ, ನೀವು ಯಾರನ್ನೇ ಅಂತ ನೋಡ್ಕೊಳ್ಳಿ, ಲೈಫ್ ಈಸ್ ಪರ್ಫೆಕ್ಟ್, ನಾನು ಏನು ಮಾಡ್ತಾ ಇದ್ದೀನಿ ಅದೇ ಜೀವನ ಅಂದ್ಕೊಂಡೇ ಇರ್ತಾರೆ. ಅಲ್ಲಿ ಯಾವುದು ಗೊಂದಲ ಇಲ್ಲ. ನಾನು ಏನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅದು ಚೆನ್ನಾಗಿದೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಹಣ ಸಂಪಾದನೆ ಮಾಡ್ತಾ ಇದ್ದೀನಿ, ಹಣ ಸಂಪಾದನೆ ಮಾಡೋದ್ರಿಂದ ನಾನು ನನ್ನ ಜೀವನನ ನಡೆಸ್ತಾ ಇದ್ದೀನಿ, ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಸೊ ಅದೇನೇ ಕರ್ತವ್ಯ. ಸೊ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿನೂ ನೋಡ್ಕೊತಾ ಇದ್ದೀನಿ, ಅದು ನಾನು ಆಹಾರ ನಿದ್ರಾ ಭಯ ಮೈಥುನದಲ್ಲಿದ್ದೀನಿ. ಸೊ ಅವ್ರಿಗೂ ಅದನ್ನು ಸಹ ನಾನು ಕಲಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಜೀವನ ಮುಗಿತಾ ಇದೆ. ಸೊ ಎಲ್ಲಾರ್ದು ಹಾಗೆ ಮುಗಿತಾ ಇರೋದು, ನಂದು ಹಾಗೆ ಮುಗಿತಾ ಇದೆ. ಇದರಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ, ಇದಿರೋದೇ ಕರೆಕ್ಟಾಗಿದೆ. ಸೊ ಆ ರೀತಿನೇ ನಾವು ಜೀವನ ಮಾಡ್ತಾ ಇರ್ತಾರೆ. ಸೊ ಯಾವಾಗ ನಾವು ಆ ರೀತಿ ಅದನ್ನೇ ಕರೆಕ್ಟಾಗಿದೆ ಅಂತ ಜೀವನ ಮಾಡ್ತಾ ಇರ್ತೀವಿ, ಅಲ್ಲಿ ನಾವು ಒಂದು ಗುರುವಿನ ಹತ್ರ ಹೋಗುವಂಥ ಒಂದು ಪ್ರಶ್ನೆ ಎಲ್ಲಿಂದ ಬರುತ್ತೆ. ಆಮೇಲೆ ಅವರು ಉಪದೇಶ ಮಾಡೋದು, ಅದನ್ನು ನಾನು ಪಾಲಿಸೋದು, ಈ ಒಂದು ಪ್ರಶ್ನೆ ಎಲ್ಲಿಂದ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಏನೊಂದು ಗೊಂದಲದಲ್ಲಿ ಇದ್ದೀವಿ ನಮ್ಮ ಜೀವನದಲ್ಲಿ, ಅದನ್ನು ನಾವು ಫಸ್ಟು ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲಿ ಅರ್ಜುನ ಈ ಒಂದು ಶ್ಲೋಕದಲ್ಲಿ ಅದನ್ನು ಮಾಡಿದ್ರು. ಅವ್ರೇನು ಮಾಡಿದ್ರು, ಹೌದು ಕೃಷ್ಣ, ನನಗೆ ಈ ಒಂದು ಧರ್ಮ ಸಂಮೂಢದಲ್ಲಿ ನಾನು ಸಿಗಾಕೊಂಡಿದ್ದೀನಿ. ನನ್ನ ಚಿತ್ತ ಏನಾಗಿದೆ, ಧರ್ಮ ಸಂಮೂಢದಲ್ಲಿ ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ. ನನಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡು, ನನಗೆ ಯಾವುದು ಶ್ರೇಯಸ್ಕರ ಅದನ್ನು ನನಗೆ ನೀನು ಉಪದೇಶ ಮಾಡು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನೇ ನಾವು ಇನ್ನು ಅನೇಕ ಪಾಯಿಂಟ್ಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ಕೇಳ್ತಾ ಹೋಗ್ತೀವಿ. ಈ ಮೇನ್ ಪಾಯಿಂಟಲ್ಲಿ, ಫಸ್ಟ್ ಪಾಯಿಂಟಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಫಸ್ಟು ನಾನು ಗೊಂದಲದಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳೋದು. ನಾವು ಆ್ಯಕ್ಚುಲಿ ಎಲ್ಲ ಪರ್ಫೆಕ್ಟಾಗಿಲ್ಲ, ಇಲ್ಲಿ ಏನೋ ಗೊಂದಲ ಇದೆ, ನಮ್ಮ ಜೀವನದಲ್ಲಿ ಗೊಂದಲ ಇದೆ, ಇದನ್ನು ತಿಳ್ಕೊಳ್ಳೋದು. ಆಮೇಲೆ ಒಂದು ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಅಂದರೆ ಅಧಿಕೃತ ಗುರುವಿನ ಹತ್ರ ನಾವು ಹೋಗ್ಬೇಕು. ಅವರು ನಮ್ಗೆ ಏನು ಮಾಡ್ತಾರೆ, ನಮಗೆ ಜೀವನದ ಒಂದು ಗುರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಉಪದೇಶನ ಮಾಡ್ತಾರೆ. ಹೋಗಿಲ್ಲ, ನಾನು ಗೊಂದಲದಲ್ಲೇ ಇಲ್ಲ ಅಂದ್ಕೊಂಡು ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂದರೆ ಗುರುವಿನ ಹತ್ರನೂ ಹೋಗಲ್ಲ, ಅವರಿಂದ ಉಪದೇಶನೂ ಬರಲ್ಲ. ನಮ್ಮ ಜೀವನದ ಪರ್ಪಸ್ ಏನಿದೆ, ಆ್ಯಕ್ಚುಯಲ್ ಪರ್ಪಸ್ಸು ಅದು ಏನು ಅಂತಲೂ ತಿಳ್ಕೊಳ್ಳಲ್ಲ ನಾವು. ಹಾಗೇ ನಮ್ಮ ಜೀವನನ ಕಥೆನ ಮುಗಿಸ್ಬಿಡ್ತೀವಿ. ಸೊ ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ಒಂದು ಪಾಯಿಂಟ್ ಇದೆಯಲ್ಲ, ಇದು ತುಂಬಾ ಮುಖ್ಯ. ಸೊ ನಾವು ಗೊಂದಲದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ರೇ, ನಮಗದು ರಿಯಲೈಸ್ ಆದ್ರೇ ಮುಂದೆ ಕೃಷ್ಣ ಹೇಳೋವಂಥ ಭಗವದ್ಗೀತೆನೂ ಸಹ ನಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ. ನಾನೆಲ್ಲಾನ ಕರೆಕ್ಟಾಗಿದ್ದೀನಿ, ಅದನ್ನು ಇನ್ನೂ ಸ್ವಲ್ಪ ದುಡ್ಡು ಸಂಪಾದನೆ ಚೆನ್ನಾಗಿ ಮಾಡೋದಕ್ಕೆ, ಬಿಸ್ನೆಸ್ನ ಚೆನ್ನಾಗಿ ಮಾಡೋದಕ್ಕೆ, ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಈ ಒಂದು ಭಗವದ್ಗೀತೆ ನನಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂದರೆ ದಯವಿಟ್ಟು ಕಂಟಿನ್ಯೂ ಮಾಡಬೇಡಿ. ಸೊ ಇಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಯಾವುದನ್ನು ಹೇಳಲ್ಲ. ಸೊ ಅವರು ನಮಗೆ ಇನ್ನೂ ಹೆಚ್ಚಾಗಿ ಹಣ ಸಂಪಾದನೆ ಯಾವ ರೀತಿ ಮಾಡಬೇಕು, ನಾವು ಮಾಡ್ತಾ ಇರೋಂಥ ಒಂದು ಆಹಾರ ನಿದ್ರಾ ಮೈಥುನನ ಇನ್ನೂ ಹೆಚ್ಚು ಚೆನ್ನಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಭಗವದ್ಗೀತಾದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅಂದರೆ ದಯವಿಟ್ಟು ಅಂತ ಒಂದು ಭ್ರಮೆನಲ್ಲಿ ಇರಬೇಡಿ. ಇದು ಆ ಒಂದು ಭಗವದ್ಗೀತೆಯ ಒಂದು ಉದ್ದೇಶ ಅದಲ್ಲ. ಭಗವದ್ಗೀತೆಯ ಉದ್ದೇಶ ಏನು, ನಮ್ಮ ಜೀವನದ ಒಂದು ಪರ್ಪಸ್ ಏನಿದೆ, ಉದ್ದೇಶ ಏನಿದೆ, ಈ ಒಂದು ಮನುಷ್ಯನ ಜನ್ಮದ ಒಂದು ಉದ್ದೇಶ ಏನಿದೆ, ಅದನ್ನು ಯಾವ ರೀತಿ ನಾವು ಮಾಡಬೇಕು, ನಾವು ಯಾವ ರೀತಿ ಗೊಂದಲದಲ್ಲಿ ಇದ್ದೀವಿ ಅನ್ನೋದನ್ನು ರಿಯಲೈಸ್ ಮಾಡಿ ಅದಕ್ಕೊಂದು ನಮಗೊಂದು ಸರಿಯಾದ ಒಂದು ದಾರಿ ತೋರಿಸುತ್ತೆ. ನಮ್ಮ ಜೀವನದ ಒಂದು ಉದ್ದೇಶ ಏನಾಗಿರಬೇಕು ಅಂತ ಯಾವಾಗ ಆ ಒಂದು ಕೃಷ್ಣ ನಮಗೆ ಆ ಒಂದು ಉಪದೇಶನ ಕೊಡ್ತಾರೆ, ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ, ನಮ್ಮ ಜೀವನ ಆಗ ಸಾರ್ಥಕ ಆಗುತ್ತೆ. ನಾನು ಅದನ್ನು ಉಪಯೋಗಿಸ್ಕೊಂಡಿಲ್ಲ, ನಾನು ಅದನ್ನು ಪಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಆಯಾ ಕಾಯ ಪಿಯ ಅವ್ರ ಮರ್ಗೆಯ ಸೇಮ್ ಅಷ್ಟೇ. ಆ ಲೆವೆಲಲ್ಲೇ ಯಾವ ರೀತಿ ಪ್ರಾಣಿಗಳು ಸಹ ತಮ್ಮ ಜೀವನನ ಮಾಡುತ್ತೆ, ಅದೇ ರೀತಿ ನಾವು ಮಾಡ್ತೀವಿ. ಅದು ಯಾವ ರೀತಿ ಪ್ರಾಣನ ಬಿಡುತ್ತೋ ಅದೇ ರೀತಿ ನಾವು ಬಿಟ್ಬಿಟ್ಟು ನಮ್ಮ ಜೀವನನ ಮುಗಿಸ್ತೀವಿ. ಸೊ ಇಷ್ಟರಲ್ಲಿ ಇಂಥ ಒಂದು ಘೋರ ಒಂದು ಅಪರಾಧ, ಅಂಥ ಒಂದು ನಮ್ಮಲ್ಲಿರೋಂಥ ಈ ಒಂದು ಬುದ್ಧಿಶಕ್ತಿನ ಉಪಯೋಗಿಸ್ದಿರೋ ಅಂಥ ಒಂದು ಘೋರವಾದ ಒಂದು ಜಿಪುಣರಾಗೋಗ್ತೀವಿ. ಅದಕ್ಕೋಸ್ಕರನೇ ಈ ಒಂದು ಶ್ಲೋಕದಲ್ಲಿ ಬರುವಂಥ ಇಲ್ಲಿ ಅನೇಕ ಎಕ್ಸಾಂಪಲ್ಗಳಿಂದ ಇದನ್ನು ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಒಂದು ಶ್ಲೋಕದಲ್ಲಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಾವು ಆ್ಯಕ್ಚುಲಿ ಯಾವ ರೀತಿ ಗೊಂದಲದಲ್ಲಿ ಇದ್ದೀವಿ, ನಮಗೆ ಪ್ರಾಬ್ಲಮ್ ಯಾವ ರೀತಿ ಇದೆ, ಯಾವ ರೀತಿ ನಮಗೆ ಗುರುಗಳು ನಮಗೆ ಉಪದೇಶ ಕೊಡಬಹುದು,
ಇಂಥ ಒಂದು ಸ್ಟೇಟ್ ಆಫ್ ಮೈಂಡ್ನ ನಾವು ಕರೆಕ್ಟಾಗಿ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇಷ್ಟು ದಿನ ಅರ್ಜುನನ್ ಥರ ಕ್ಯಾಶುವಲ್ ಆಗಿ ಅದು ಸರಿ ಇದು ತಪ್ಪು, ಅದು ಸರಿ ಇದು ತಪ್ಪು, ಹೌದು ನನಗೆ ಅನ್ನಿಸ್ತಾ ಇದೆ ಅದೇ ಕರೆಕ್ಟು, ನಾನು ಅದು ಮಾಡ್ತೀನಿ ಇದು ಮಾಡಲ್ಲ. ಸೊ ಇದೆಲ್ಲ ನಾವು ಬಿಟ್ಟು ಏನಾಗಬೇಕೀಗ, ಅರ್ಜುನ ಯಾವ ರೀತಿ ಒಂದು ಪ್ಲೇಸ್ನ ತಗೊಳ್ತಾ ಇದ್ದಾರೆ, ನಾನು ಶಿಷ್ಯನ, ನಾನು ನಿನಗೆ ಕಂಪ್ಲೀಟ್ಲಿ ಸರೆಂಡರ್ ಆಗ್ತಾ ಇದ್ದೀನಿ. ಸೊ ಅಂಥ ಒಂದು ಪೊಸಿಷನ್ನ ನಾವು ತಗೊಂಡು ಯಾವಾಗ ಭಗವದ್ಗೀತೆನ ಕೇಳ್ತೀವಿ ಆವಾಗ ನಮಗೆ ಸಂಪೂರ್ಣ ಒಂದು ಭಗವದ್ಗೀತೆ ಒಂದು ಉಪದೇಶ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇನ್ನೂ ಅನೇಕ ಪಾಯಿಂಟ್ಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ಇನ್ನೂ ತಿಳ್ಕೊಳ್ಳೋಣ. ಓಕೆ, ಮುಂದಿನ ಪಾಯಿಂಟ್ ಅನ್ನು ಓದಿ. ಹಾ ಓದಿ. All Vedic literatures advise us to approach a bona fide spiritual master to get free from the perplexities of life, which happens without our desires. They are like a forest fire that somehow blazes without being set by anyone. Similarly, the world situation is such that perplexities of life automatically appear without our wanting such confusion. ನಮ್ಮ ವೇದಿಕ್ ಲಿಟ್ರೇಚರ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಒಬ್ರು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ನ ಅಪ್ರೋಚ್ ಮಾಡ್ಬೇಕು, ಅಂದ್ರೆ ರಿಯಲ್ ಸ್ಪಿರಿಚುವಲ್ ಮಾಸ್ಟರ್ನ ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಪ್ರಭು. ನಾವ್ ಈ ಕನ್ಫ್ಯೂಷನ್ಸ್ ಇಂದ ಫ್ರೀ ಆಗ್ಬೇಕಂದ್ರೆ, ಈ ಕನ್ಫ್ಯೂಷನ್ ಯಾವ ತರ ಅಂದ್ರೆ, ಇವಾಗ ಒಂದು ಫಾರೆಸ್ಟ್ಗೆ ಹಿಂಗೆ ಯಾರು ಬಂದ್ ಬೆಂಕಿ ಹಚ್ಚಿಲ್ಲ ಅಂದ್ರು ಆಟೋಮೆಟಿಕ್ ಒಂದಕ್ಕೊಂದು ಟಚ್ ಆಗಿ ಬೆಂಕಿ ಹಚ್ಕೊಳುತ್ತೋ ಆ ತರ ನಮಗೂ ಕನ್ಫ್ಯೂಷನ್, ನಮ್ಗೆ ಡಿಸೈರ್ ಇಲ್ಲ ಅಂದ್ರು ನಮ್ಗೆ ಇಷ್ಟ ಇಲ್ಲ ಅಂದ್ರು ಆ ಕನ್ಫ್ಯೂಷನ್ ಬರುತ್ತೆ. ಆ ಕನ್ಫ್ಯೂಷನ್ ಬಂದಾಗ ನಾವು ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಆ ಕನ್ಫ್ಯೂಷನ್ ನ. ಆಮೇಲೆ ಒಂದು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಒಂದು ರಿಯಲ್ ಸ್ಪಿರಿಚುವಲ್ ಮಾಸ್ಟರ್ನ ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಪ್ರಭು. ಫುಲ್ ಸರೆಂಡರ್ ಆಗ್ಬಿಟ್ಟು ಅಪ್ರೋಚ್ ಮಾಡ್ಬೇಕು. ಜಯ, ಥ್ಯಾಂಕ್ ಯು. ಸೊ ಜಗನ್ನಾಥ್ ಪ್ರಭು ಹೇಳಿದಂಗೆ ಅದೇ ಕಂಟಿನ್ಯೂ ಪಾಯಿಂಟ್ ಇದೆ ಇಲ್ಲಿ. ಸೊ ಸ್ಪಿರಿಚುವಲ್ ಮಾಸ್ಟರ್ಗೆ ನಾವು ಸ್ಪಿರಿಚುವಲ್ ಮಾಸ್ಟರ್ ಕಡೆ ಹೋಗೋಕ್ ಮುಂಚೆ ಫಸ್ಟ್ ಗೈಡೆನ್ಸ್ ತಗೋಬೇಕು. ನಮ್ಗೆ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಹೆಂಗೆ ಡಾಕ್ಟರ್ ಕಡೆ ಹೋಗೋಕ್ ಮುಂಚೆ ಪೈಲ ರೋಗ ಇದೆ ಅಂತ ಅರ್ಥ ಮಾಡ್ಕೋಬೇಕಲ್ಲ. ಸೊ ಡಾಕ್ಟರ್ ಕಡೆ ಹೋಗಿ ನನಗೆ ಏನು ಇಲ್ಲ, ನಾನು ಒಳ್ಳೇದಿದ್ದೀನಿ, ನನಗೆ ಏನು ಇಲ್ಲ ಹಿಂಗ್ ಹೇಳಿದ್ರೆ ಡಾಕ್ಟರ್ ಏನ್ ಮೆಡಿಸಿನ್ ಕೊಡ್ತಾನೆ. ಅದೇ ತರ ಫಸ್ಟ್ ಡಾಕ್ಟರ್ ಗುರು ಕಡೆ ಹೋಗ್ಬೇಕಂದ್ರೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲೇ ಹೇಳ್ತಾ ಇದ್ದಾರೋ ಅದೇ ಪಾಯಿಂಟ್ ಹೇಳ್ತಾ ಇದ್ದಾರೋ, ವೆನ್ ಯು ಹ್ಯಾವ್ ಟು ಪರ್ಫೆಕ್ಟ್ ಇನ್ ಲೈಫ್. ಮೂಲತಃ ನಮ್ಮ ಜೀವನದಲ್ಲಿ ಪ್ರತಿ ಸಲ ಏನಾದ್ರೂ ಸಮಸ್ಯೆ ಬರ್ತಾನೆ ಇರುತ್ತೆ. ಸೊ ಯಾರಾದ್ರೂ ಕೇಳ್ಬೋದು, ಪ್ರಭು ನಮ್ ಜೀವನ ಯಾವತ್ತು ಸುಖನಲ್ಲಿ ಇದ್ದೇವಲ್ಲ ಅಂತ. ಸಾರಿ, ಯಾರಾದ್ರೂ ಕೇಳ್ಬೋದು ನಾನು ಯಾವತ್ತು ಸುಖನಲ್ಲೇ ಇದ್ದೇನೆ ಅಂತ. ಸೊ ಆದ್ರೆ ನಮ್ಗೆ ಗೊತ್ತಾಗತ್ತೆ, ನಮ್ಮ ಲೈಫ್ ನಲ್ಲಿ ನಾವು ನೋಡ್ತೀವಿ, ಸೊ ಯಾವತ್ತು ನಾವು ಇದ್ ಮಾಡ್ತೀವಿ ಅಷ್ಟೇ ಬಿಟ್ಟು ಪ್ರಾಬ್ಲಮ್ಗಳು ನಮ್ಗೆ ಇದಾಗುದಿಲ್ಲ. ನಾವು ಏನೊಂದು ಜೀವನದಲ್ಲಿ ಒಂದ್ಸಲ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾನೆ ಇರತ್ತೆ, ಅದಕ್ಕೆ ಮುಂಚೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅರ್ಥ ಏನು, ನಾವು ನಮ್ಮ ಜೀವನದಲ್ಲಿ ಯಾವತ್ತು ಪ್ರಭುದು ಆ್ಯಕ್ಚುಲಿ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ ಅನ್ನಿಸ್ತಾ ಇದೆ. ಯು ಕ್ಯಾನ್ ಕಂಟಿನ್ಯೂ. ಹಾಂ ಪ್ರಭು. ಸೊ ಇಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ಮತ್ತೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನು ಹೇಳಿ, ಫಾರೆಸ್ಟ್ ಫೈರ್ ಅಂದರೆ ಕಾಡಿನ ಒಂದು ಬೆಂಕಿ. ಸೊ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ನನಗೆ ಈ ಒಂದು ತೊಂದರೆಗಳು ಕಷ್ಟಗಳು ಏನಕ್ಕೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ನಾನು ಏನು ಮಾಡಿದೆ ಅಂದ್ಬಿಟ್ಟು ನನಗೆ ಈ ಪ್ರಶ್ನೆ, ಈ ಒಂದು ಪ್ರಾಬ್ಲಮ್ ಬಂತು, ಇಲ್ಲ ನಾನೆಲ್ಲ ಒಳ್ಳೆಯದನ್ನೇ ಮಾಡಿದ್ದೀನಲ್ಲ, ನನಗೇನಕ್ಕಿಂತ ಒಂದು ತೊಂದರೆಗಳು ಬರ್ತಾ ಇದೆ. ಸೊ ಈ ರೀತಿ ನಾವೇನು ಮಾಡ್ತಾ ಇರ್ತೀವಿ, ಯಾವಾಗಲೂ ಒಂದು ಗೊಂದಲದಲ್ಲಿ ಅನೇಕ ಒಂದು ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಏನದು, ಫಾರೆಸ್ಟ್ ಫೈರ್. ಆ ಫಾರೆಸ್ಟ್ ಫೈರು ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಅದಕ್ಕೆ ಬಂದ್ಬಿಟ್ಟು ಹಚ್ಚಿದ್ರು,
ಇದು ಯಾರಿಗೂ ಗೊತ್ತಾಗದೇ ಇಲ್ಲ. ಯಾವಾಗ ಶುರುವಾಯ್ತು ಅನ್ನೋದು ಗೊತ್ತಾಗಲ್ಲ, ಯಾವಾಗ ಶುರುವಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇನೆ ಈ ಒಂದು ಕಷ್ಟಗಳು, ಈ ಒಂದು ತೊಂದರೆಗಳು, ಇದು ಅಷ್ಟೇ ತುಂಬಾ ಒಂಥರ ಕಾಂಪ್ಲೆಕ್ಸ್. ಅದು ನಾವು ಅದನ್ನ ಒಂದು ಬುಡನ ನಾನು ಸೋರ್ಸ್ ಹೋಗ್ಬಿಟ್ಟು ನಾನು ಹುಡುಕ್ತೀನಿ. ಈ ಒಂದು ಫಾರೆಸ್ಟ್ ಫೈರ್ ಎಲ್ಲಿಂದ ಬಂತು, ಯಾರು ಅದನ್ನ ಹಚ್ಚಿದ್ರು, ಎಂಥ ಟೈಮಲ್ಲಿ ಹಚ್ಚಿದ್ರು, ಮುಂದೆ ಯಾವ ಒಂದು ಟೈಮಲ್ಲಿ ಫಾರೆಸ್ಟ್ ಫೈರ್ ಬರ್ಬೋದು, ಇದನ್ನ ಯಾರ ಕೇಳೂ ಈಗ್ಲೂ ಸಹ ಸೈಂಟಿಫಿಕ್ ಆಗಿ ಅದನ್ನ ಗೆಸ್ ಮಾಡೋದಕ್ಕೆ ಆಗದೇ ಇಲ್ಲ. ಈಗಲೂ ಸಹ ಈವನ್ ದ ಸೋ ಕಾಲ್ಡ್ ಅಡ್ವಾನ್ಸ್ ಕಂಟ್ರಿಗಳು ಏನಿದೆ, ಒಂದು ಆಸ್ಟ್ರೇಲಿಯಾ, ಅಮೆರಿಕ ಇರ್ಬೋದು, ಅಲ್ಲೂ ಸಹ ದೊಡ್ಡ ದೊಡ್ಡ ಕಾಡುಗಳು ಮೊನ್ನೆನೂ ಸುಟ್ಟೋಯ್ತು. ಸೊ ಅವ್ರ ಕೇಳೂ ಏನ್ ಮಾಡಕ್ಕಾಗ್ಲಿಲ್ಲ ಅದನ್ನ. ಯಾಕೆ? ಅದು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಯಾರು ಹಚ್ಚಿದ್ರು, ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ಸೊ ಆ ರೀತಿ ಬರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇನೆ ಸಹ ಈ ಒಂದು ಕಷ್ಟಗಳು, ದುಃಖಗಳು, ಈ ಒಂದು ತೊಂದರೆಗಳು, ಸಮಸ್ಯೆಗಳು ನಮಗೆ ಯಾವಾಗ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗದೇ ಇಲ್ಲ. ಆಮೇಲೆ ಈಗ ಬಂದಿದೆ, ನಾನು ಇದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ, ಮುಂದೆ ಬರ್ದೇ ಇರೋ ಥರ ನೋಡ್ಕೊಳ್ತೀನಿ, ಚಾನ್ಸೇ ಇಲ್ಲ. ಇಂಥವೆಲ್ಲ ನಮ್ಮ ಕೈಲಿ ಮಾಡೋದಕ್ಕೆ ಆಗಲ್ಲ. ಸೊ ಮನುಷ್ಯ ಆ್ಯಕ್ಚುಲಿ ಏನೆಲ್ಲ ಒಂದು ಆವಿಷ್ಕಾರಗಳನ್ನ ಮಾಡ್ತಾ ಇದ್ದಾನೆ. ಅವ್ನು ಮಾಡ್ತಾ ಇರೋದು ಏನಕ್ಕೆ ಹೇಳಿ, ನನಗೆ ಈ ತೊಂದರೆಗಳು ಬರ್ತಾ ಇದೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸೊ ಇದು ಬರ್ದೇ ಇರೋ ಥರ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಅದನ್ನು ಕಂಡುಹಿಡಿತೀನಿ, ಇದನ್ನು ಕಂಡುಹಿಡ್ತೀನಿ ಅಂದ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ, ಒಂದೊಂದೇ ಒಂದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ, ಇದು ಬರ್ದೇ ಇರೋ ಥರ ನಾವೇನು ಮಾಡ್ತೀವಿ, ಅದನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಅದು ಬರಬಾರ್ದು, ಇದು ಬರಬಾರ್ದು ಅಂತ. ಆದ್ರೂ ಸಹ ಎಲ್ಲ ಸ್ತರದಲ್ಲಿರುವಂಥ ಜನಗಳಿಗೂ ಕಷ್ಟ, ಗೊಂದಲಗಳು ಬರೀ ಇಂಥವ್ರಿಗೆ ಬರುತ್ತೆ ಅಂತೇನಿಲ್ಲ. ಜೀವನದಲ್ಲಿ, ಒಂದು ಸಮಾಜದಲ್ಲಿ ಎಲ್ಲ ಸ್ತರದಲ್ಲಿರುವಂಥವ್ರು, ಅಂದರೆ ಕೀಳು ಬಡತನದಲ್ಲಿರಲಿ, ಇಲ್ಲ ಅತ್ಯಂತ ಒಂದು ಆಗರ್ಭ ಶ್ರೀಮಂತ ಆಗಿರಲಿ, ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಇಂಥ ಒಂದು ಗೊಂದಲಗಳು, ಚಿಂತೆಗಳು, ಕಷ್ಟಗಳು ಬರುತ್ತೆ. ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಫಾರೆಸ್ಟ್ ಫೈರ್ ಥರ ಅದು. ಅದನ್ನ ನಮ್ಮ ಕೈಲಿ ಅದನ್ನ ಏನೋ ಗೆಸ್ ಮಾಡೋಕ್ಕೂ ಆಗಲ್ಲ, ಮುಂದೆ ಅದು ಬರದೇ ಇರೋ ಥರ ತಡೆಯೋದಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನ ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕಂದ್ರೆ, ನಮ್ಮ ಜೀವನನ ನಾವು ಸಾರ್ಥಕ ಮಾಡ್ಕೋಬೇಕು ಅಂದರೆ ಯಾರ ಹತ್ರ ಹೋಗ್ಬೇಕು? ದ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಹತ್ರ ನಾವು ಹೋಗ್ಬೇಕು. ಯಾವಾಗ ನಾವು ಒಂದು ಅಧಿಕೃತ ಗುರುವಿನ ಹತ್ರ ಹೋಗ್ಬಿಟ್ಟು ಈ ಒಂದು ನಮ್ಮ ಗೊಂದಲಗಳಿಗೆ ನಾವು ಅವರ ಮುಂದೆ ಇಡ್ತೀವಿ, ಅವ್ರು ನಮ್ಗೇನು ಮಾಡ್ತಾರೆ, ಅದಕ್ಕೆ ಕರೆಕ್ಟ್ ಆಗಿರೋಂಥ ಒಂದು ಸೊಲ್ಯೂಷನ್ನ ಕೊಡ್ತಾರೆ. ಸೊ ಇಲ್ಲಿ ಇದನ್ನ ಹೇಳ್ತಾ ಇದ್ದಾರೆ, ನಮ್ಮ ಡಿಸೈರ್ನ ಆ್ಯಕ್ಚುಲಿ ಒಂದು ಫಾರೆಸ್ಟ್ ಫೈರ್ಗಳಿಗೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಡಿಸೈರು ಅಷ್ಟೇನೆ, ಯಾವ್ಯಾವ ಥರ ಇದಾಗುತ್ತೆ ಅಂತ ನಮಗೆ ಹೇಳೋಕ್ಕೆ ಆಗಲ್ಲ, ಅದಕ್ಕೆ ಒಂದು ಕಂಟ್ರೋಲು ಇಲ್ಲ, ಅದು ಇಷ್ಟಕ್ಕೆ ಮುಗಿಯುತ್ತೆ ಅನ್ನೋದು ಇಲ್ಲ. ಸೊ ಆ ರೀತಿ ಅದು ನಮ್ಮ ಜೀವನನ ಅದು ಬೇಕಾದ್ರೆ ನುಂಗ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಒಂದು ದುರಾಸೆ ಅನ್ನೋದು ಇರೋದಿಲ್ಲ. ಆಸೆ ಒಂಥರ ಆದರೆ ಈ ದುರಾಸೆ ಅನ್ನೋದು ನಮ್ಮನ್ನ ಕಂಪ್ಲೀಟ್ಲಿ ಸುಟ್ಟಾಕ್ಬಿಡುತ್ತೆ. ಸೊ ಇದರಿಂದ ನಮಗೆ ಏನಾಗಬೇಕು, ಪ್ರೊಟೆಕ್ಷನ್ ಬೇಕು ಅಂದರೆ ಏನು ಮಾಡಬೇಕು, ನಾವು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಹತ್ರ ಹೋಗ್ಬೇಕು. ಅವ್ರೇನು ಮಾಡ್ತಾರೆ, ನಮಗೆ ಸರಿಯಾಗಿ ಉಪದೇಶ ಮಾಡ್ತಾರೆ, ನಮ್ಮ ಜೀವನನ ಯಾವ ರೀತಿ ಸಾರ್ಥಕ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಯೂಶಲಿ ನಮಗೆ ತುಂಬ ಜನ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಹೌದು, ನಮಗೆ ಕಷ್ಟಗಳು ಬರ್ತಾ ಇರುತ್ತೆ, ಇದು ಬರ್ತಾ ಇರುತ್ತೆ. ಯಾರು ಈ ಒಂದು ಶಾಸ್ತ್ರಗಳನ್ನು ಓದ್ತಾರೆ, ಗುರುವಿನ ಹತ್ರ ಹೋಗ್ತಾರೆ, ಅವ್ರಿಗೂ ಕಷ್ಟ ಬರುತ್ತೆ. ಯಾರು ಇದನ್ನೆಲ್ಲ ಓದಲ್ಲ, ಅಯ್ಯೋ ಬಂದಂಗೆ ಬಂದಿರಲಿ ಬಿಡು ಅಂತ ನಾರ್ಮಲ್ ಆಗಿರ್ತಾರೆ, ಅವ್ರಿಗೂ ಕಷ್ಟ ಬರುತ್ತೆ. ಸೊ ಡಿಫ್ರೆನ್ಸ್ ಏನಾಯ್ತು ಇಲ್ಲಿ? ಸೊ ಅದನ್ನ ಮಾಡಿದ್ರು ಕಷ್ಟ ಬರ್ತಾ ಇದೆ, ಮಾಡ್ದಿದ್ರು ಕಷ್ಟ ಬರ್ತಾ ಇದೆ. ಮಾಡ್ಬಿಟ್ಟು ಕಷ್ಟ ಏನಕ್ಕೆ ತಗೊಳಲ್ಲ, ಮಾಡ್ದಿರ ಆರಾಮಾಗಿ ಏನಿವೆ ಬಂದಿದ್ದು ಬರಲಿ ಅನುಭವಿಸೋಣ ಅಂತ ನಾವು ಆ ರೀತಿ ಹೋಗ್ಬೋದು. ಸೊ ಇದು ಆ್ಯಕ್ಚುಲಿ ಏನು, ಒಂದು ಮೂಢ ಜನರು ಯೋಚನೆ ಮಾಡೋವಂಥ ಒಂದು ರೀತಿ. ಆ್ಯಕ್ಚುಲಿ ಭಗವಂತ ಎಲ್ಲೂ ಹೇಳೋದಿಲ್ಲ, ಭಗವದ್ಗೀತೆನ ನಾನು ಕೇಳಿದ ಮೇಲೆ, ಈವನ್ ಅದನ್ನು ಪಾಲಿಸೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಯಾವುದೇ ಒಂದು ಕಷ್ಟ ಬರೋದೇ ಇಲ್ಲ ಅಂತ. ಕಷ್ಟಗಳು, ಗೊಂದಲಗಳು ಈವನ್ ಭಕ್ತನಿಗೂ ಬರುತ್ತೆ. ಆಮೇಲೆ ನಾವು ಭಗವದ್ಗೀತೆ ಕೇಳಿದ ಮೇಲೆ ಅದನ್ನು ಪಾಲಿಸ್ ಮೇಲೂ ನಮಗೆ ಅದು ಬರ್ತಾನೆ ಇರುತ್ತೆ. ಆದರೆ ಡಿಫ್ರೆನ್ಸ್ ಏನಿರುತ್ತೆ ಹೇಳಿ? ಯಾವಾಗ ನಾವು ಭಗವದ್ಗೀತೆನ ಫಾಲೋ ಮಾಡೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದರ ಒಂದು ಜ್ಞಾನನೇ ಇಲ್ಲ, ಆವಾಗ ನಮಗೆ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನಾಗಿರ್ತೀವಿ ನಾವು? ಮೂರ್ಖರಾಗಿರ್ತೀವಿ. ಅಂದರೆ ಒಂದು ಹುಚ್ಚ ಇಡ್ತಾನಲ್ಲ, ಅವ್ನಿಗೆ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಆ ರೀತಿ ಇರ್ತೀವಿ. ಆದರೆ ಯಾವಾಗ ನಾವು ಈ ಒಂದು ಶಾಸ್ತ್ರಗಳನ್ನು ಕಲಿತೀವಿ, ಆಮೇಲೆ ಈ ಒಂದು ಭಗವದ್ಗೀತೆ ಒಂದು ಜ್ಞಾನನ ಪಡ್ಕೊಳ್ತೀವಿ, ಆ ಒಂದು ಅದನ್ನು ನಾವು ಪಾಲನೆ ಮಾಡ್ತೀವಿ, ಆವಾಗ ಏನಾಗುತ್ತೆ, ತೊಂದರೆ ಬರುತ್ತೆ,
ಅದನ್ನ ಜಯಿಸುವಂತ ಒಂದು ನಮಗೆ ಶಕ್ತಿನ ಭಗವಂತ ಕೊಡ್ತಾರೆ. ಅಷ್ಟೇ, ಸಿಂಪಲ್. ಯಾವಾಗ ಇದನ್ನ ಜಯಿಸುವಂತ ಇದನ್ನ ಅಂದ್ರೆ ಕೃಷ್ಣ ಹೇಳೋದು ಅದನ್ನೇ, ವೆದರ್ ತರ ಚೇಂಜ್ ಆಗ್ತಾನೆ ಇರುತ್ತೆ. ಅದನ್ನ ನಾವೇನ್ ಮಾಡ್ಕೋಬೇಕು, ತಾನ್ ತಿತಿಕ್ಷಸ್ವ ಭಾರತ, ತಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ತಾಳ್ಮೆಯಿಂದ ತಡ್ಕೋ ಅದನ್ನ. ಸೊ ಆ ರೀತಿ ಏನ್ ಮಾಡ್ತಾರೆ, ಕೃಷ್ಣ ನಮ್ಮನ್ನ ಪ್ರಿಪೇರ್ ಮಾಡ್ತಾರೆ. ಬರುವಂತ ಒಂದು ಕಷ್ಟಗಳಿಗೆ ನಾವು ಪ್ರಿಪೇರ್ ಆಗಿರ್ತೀವಿ. ಏನೇ ಬಂದ್ರೂ ಸಹ ನಮ್ಗೆ ಭಗವಂತ ನಮ್ಗೆ ಇದರಿಂದ ಪಾರ್ ಮಾಡ್ತಾನೆ ಅಂತ ಒಂದು ಧೈರ್ಯದಿಂದ ನಾವೇನ್ ಮಾಡ್ತಾ ಇರ್ತೀವಿ, ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಮ್ಗೆ ಅದಕ್ಕೆ ಆಟೋಮೆಟಿಕ್ ಆಗಿ ಸೊಲ್ಯೂಷನ್ಗಳು ಬರ್ತಾ ಇರುತ್ತೆ. ಸೊ ಇದೇನೆ ಡಿಫ್ರೆನ್ಸ್ ಒಬ್ಬ ಭಕ್ತನಾಗಿರೋದಕ್ಕೂ ಒಬ್ಬ ಅಭಕ್ತನಾಗಿ ಜೀವನ ಮಾಡೋದಕ್ಕೂ. ಅವ್ರು ಯಾವಾಗ್ಲೂ ಏನಾಗಿರುತ್ತೆ, ಗೊಂದಲದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರ್ತಾರೆ. ಯಾವಾಗ್ಲೂ ಅಶಾಂತಿಯಿಂದ ಕೂಡಿರುತ್ತೆ. ಈ ಒಂದು ಅಶಾಂತಿ, ಈ ಒಂದು ಗೊಂದಲಗಳು, ನಾವು ಅನ್ಕೊಂತೀವಿ ಅಷ್ಟೇ, ದುಡ್ಡಿದ್ರೆ ನನಗೆ ಇದ್ಯಾವುದು ಬರಲ್ಲ ಅಂತ. ನಮ್ಮ ಹತ್ರ ಅನೇಕ ಎಕ್ಸಾಂಪಲ್ಗಳಿದೆ. ದುಡ್ಡಿರ್ಲಿ, ನಮ್ಮ ಹತ್ರ ಎಷ್ಟೇ ಆಸ್ತಿ ಇರ್ಲಿ, ಇಲ್ಲದೆ ಇರ್ಲಿ, ನಾವು ಸಂತೋಷವಾಗಿರೋದಕ್ಕೆ ಇಲ್ಲ ಶಾಂತಿಯಿಂದ ಇರೋದಕ್ಕೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಎಷ್ಟೊಂದು ಕಡೆ ಏನೂ ಇಲ್ಲದೆ ಇರೋವಂಥವ್ರು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಒಬ್ಬ ಭಕ್ತನಾದವನು, ಅವನ ಹತ್ರ ಏನು ಇರಲ್ಲ, 2 ಧೋತಿ ಹಾಕೊಂಡೇ ಇರ್ತಾರೆ, ಭಗವಂತ ಕೊಟ್ಟಿರೋಂಥ 2 ಹೊತ್ತು ಪ್ರಸಾದ ತಿಂತಾರೆ, ಆರಾಮಾಗಿ ಇರ್ತಾರೆ. ಇನ್ನೊಬ್ರು ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇರುತ್ತೆ, ಎಲ್ಲ ಬರ್ತಾ ಇರುತ್ತೆ, ಮನೆ ಇದೆ, ಲಕ್ಷಾಂತರ ರೂಪಾಯಿ ಸಂಬಳ ಇದೆ, ಆದ್ರೂ ಅಶಾಂತಿ, ಆದ್ರೂ ಅದು ಇದು 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 ಅಂತ ಒದ್ದಾಡ್ತಾ ಇರ್ತಾರೆ. ಸೊ ಈ ಒಂದು ಡಿಫರೆನ್ಸ್ ಏನಿದೆ, ಸೊ ಅದು ನಮಗೆ ಈ ಒಂದು ಭಗವದ್ಗೀತಾ ಜ್ಞಾನದಿಂದ ಬರುತ್ತೆ. ಸೊ ಯಾವಾಗ ಭಗವದ್ಗೀತಾ ಜ್ಞಾನ ನಮ್ಮ ಹತ್ರ ಬರುತ್ತೆ, ನಾವು ಯಾವಾಗ ಅದನ್ನ ಫಾಲೋ ಮಾಡೋದಕ್ಕೆ ಹೋಗ್ತೀವಿ, ಸೊ ಯಾವಾಗ ಒಂದು ಗುರು ನಮಗೆ ಈ ಒಂದು ಉಪದೇಶನ ಮಾಡ್ತಾರೆ, ಶಿಷ್ಯನಾದವನು ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ತಾನೆ. ಸೊ ಆ ರೀತಿ ಎಂಥ ಒಂದು ಫಾರೆಸ್ಟ್ ಫೈರೇ ಇರಲಿ, ಅವಾಗ ಏನು ಮಾಡ್ಬೋದು, ನಮಗೆ ಆಟೋಮೆಟಿಕ್ ಆಗಿ ಅದರಿಂದ ಪಾರಾಗುವಂಥ ಒಂದು ದಾರಿ ನಮಗೆ ಈ ಒಂದು ಶಾಸ್ತ್ರಗಳಿಂದ ನಮಗೆ ಸಿಕ್ಕುತ್ತೆ. ನಮ್ಮನ್ನ ಗುರುಗಳು ಆ ರೀತಿ ಪ್ರಿಪೇರ್ ಮಾಡ್ತಾರೆ. ಈ ಒಂದು ಜ್ಞಾನ ಏನಿದೆ, ಒಂದು ಭಗವದ್ಗೀತೆ ಒಂದು ಜ್ಞಾನ ಒಂದು ಜೀವಾತ್ಮನ ಆ ರೀತಿ ಪ್ರಿಪೇರ್ ಮಾಡುತ್ತೆ, ಮುಂದಿನ ಲೆವೆಲ್ಗೆ ಕಡೆಗೆ ಮುಕ್ತಿವರೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಂತ ಒಂದು ಗ್ರೇಟೆಸ್ಟ್ ವಿಸ್ಡಮ್ ನಮಗೆ ಈ ಒಂದು ಭಗವದ್ಗೀತೆಯಿಂದ ಸಿಗುವಂಥದ್ದು. ಸೊ ಅದು ಈಗ ನಮಗೆ ಇಲ್ಲಿ ಶುರುವಾಗ್ತಾ ಇದೆ. ಆದರೆ ನಾನು ಈ ರೀತಿ ಹೋದ್ರೆ ಇದನ್ನ ಫಾಲೋ ಮಾಡ್ರು ಬರುತ್ತೆ, ಮಾಡದಿದ್ರು ಬರುತ್ತೆ, ಯಾರಿಗೆ ಬೇಕು, ನನಗೆ ಹೆಂಗ್ ಬೇಕು ಹಂಗೆ ಜೀವನ ಮಾಡ್ತೀನಿ ಅಂದ್ರೆ ಇಟ್ಸ್ ಅ ಲೈಫ್ ಆಫ್ ಕ್ಯಾಟ್ಸ್ ಅಂಡ್ ಡಾಗ್ಸ್. ಸೊ ಅದನ್ನ ನಮ್ಗೆ ಇಲ್ಲಿ ಮುಂದಿನ ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಗಿ ಅವರು ಪ್ರಭುಪಾದರು ನಮಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ನಾವು ಮುಂದೆ ಹಾಗೆ ತಿಳಿಯಲ್ಲ. ಓಕೆ, ಮುಂದಿನ ಇತರನಲ್ಲಿ ಹೋಗೋಣ. ಮುಂದಿನ ಪಾಯಿಂಟ್ ಓದಿ. ಓದ್ಲಾ ಪ್ರಭು? ಹಾ, ಓದಿ. The Vedic wisdom therefore advises that in order to solve the perplexities of life and to understand the science of the solution, one must approach a spiritual master who is in the disciplic succession. A person with a bona fide spiritual master is supposed to know everything. One should not therefore remain in material perplexities, but should approach a spiritual master. ನಮ್ ವೇದಿಕ್ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನಮ್ಗೆ ಏನೇ ಕನ್ಫ್ಯೂಷನ್ಸ್ ಬರ್ಲಿ ಅದನ್ನ ನಾವು ಸಾಲ್ವ್ ಆಗ್ಬೇಕು ಅಂತಂದ್ರೆ ನಾವು ಸ್ಪಿರಿಚುವಲ್ ಮಾಸ್ಟರ್ ನ ಅಪ್ರೋಚ್ ಮಾಡ್ಬೇಕು. ಅವ್ರ ಹತ್ರ ನಮ್ಗೆ 100% ಸೊಲ್ಯೂಷನ್ ಸಿಕ್ಕುತ್ತೆ. ಆಮೇಲೆ ಅವ್ರು ಸ್ಪಿರಿಚುವಲ್ ಮಾಸ್ಟರ್ ನಾವ್ ಅಪ್ರೋಚ್ ಮಾಡೋರು ಹೇಗಿರ್ಬೇಕು ಅಂದ್ರೆ ಪರಂಪರೆಯಿಂದ ಬಂದಿರ್ಬೇಕು. ಅವ್ರನ್ನ ನಾವ್ ಅಪ್ರೋಚ್ ಮಾಡೋ ಸ್ಪಿರಿಚುವಲ್ ಮಾಸ್ಟರ್ ನ ಅಪ್ರೋಚ್ ಮಾಡಿದಾಗ ಅವರಿಂದ ನಾವೆಲ್ಲಾ ನಾಲೆಜ್ ನ ಗೇನ್ ಮಾಡ್ಕೊಬೇಕು. ಮತ್ತೆ ಆ ಪಾಯಿಂಟ್ ಇಂದ ನಾವು ಮೆಟೀರಿಯಲ್ ಕನ್ಫ್ಯೂಷನ್ಸ್ ಇಂದ ನಮ್ಗೆ ರಿಲೀಸ್ ಆಗ್ತೀವಿ ಅಂತ. ರಿಮೈನ್ ಮಟೀರಿಯಲ್ ಕಾಂಪ್ಲೆಕ್ಸ್ ಬಟ್ ಶುಡ್ ಅಪ್ರೋಚ್ ಸ್ಪಿರಿಚುವಲ್ ಮಾಸ್ಟರ್. ಸೊ ಕರೆಕ್ಟ್ ಇದೆ. ಸೊ ನಿಮ್ ಹೇಳಿದ್ದು ಸೊ ಜಗನ್ನಾಥ್ ಪ್ರಭು ಹೇಳಿದಂಗೆ ನಾವು ಸ್ಪಿರಿಚುವಲ್ ಮಾಸ್ಟರ್ ಕಡೆ ಹೋಗ್ಲೇಬೇಕು. ಸೊ ಯಾಕೆ ಅಂದ್ರೆ ಜೀವನದಲ್ಲಿ ಸಮಸ್ಯೆಗಳು ಪ್ರತಿ ದಿವಸ, ಪ್ರತಿನಿತ್ಯ, ಪ್ರತಿ ಕ್ಷಣಂ ವಿಪದಂ. ಈ ಭೌತಿಕ ಜಗತ್ತೇನೋ ಕ್ಷಣ ವಿಪದ. ಅಲ್ಲೇ ಹೇಳಿಲ್ಲ 1 hour ಆದ್ಮೇಲೆ ವಿಪದ ಬರುತ್ತೆ ಅಂತ, ಅಲ್ಲೇ ಇಲ್ಲ, ಕ್ಷಣ ವಿಪದಂ ಅಂತ. ಸೊ ಏನೋ ಭೌತಿಕ ಜಗತ್ತ ಏನೋ ವಿಪದಿದ ಜಗತ್ತ. ಇದಕ್ಕೆ ಹೆಸರೇನಿದೆ, ದುಃಖಾಲಯಂ. ಇದಕ್ಕೆ ಹೆಸರೇ ಕೊಟ್ಟಿದ್ದಾರೆ ದುಃಖಾಲಯಂ ಅಂತ. ಸುಖಾಲಯಂ ಇದ್ರೆ ಹೆಂಗಿರ್ತಾ ಇತ್ತು, ಒಂದ್ ಸ್ವಲ್ಪ ದುಃಖ ಬರುತ್ತೆ ಅಂತ.
ನಾವು ವಿಚಾರ ಮಾಡೋದು ಇದ್ರೆ ದುಃಖಾಲಯ. ಸೊ ಅಂದ್ರೆ ಏನು, ನಮ್ಗೆ ಜಾಸ್ತಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ನಾವು ಸಮಸ್ಯೆಗೆ ನಾವೇ ಪರಿಹಾರ ಹುಡುಕ್ತಿವಂದ್ರೆ ನಾನೇ ಹುಡುಕ್ತೀನಪ್ಪ, ನಾನು ಎಲ್ಲ ಬುಕ್ ಓದ್ತೀನಿ, ಆ ಶಾಸ್ತ್ರ ಓದ್ತೀನಿ, ಈ ಶಾಸ್ತ್ರ ಓದ್ತೀನಿ, ನಾನು ಎಲ್ಲ ನನ್ ಕಡೆ ಎಲ್ಲ ಜ್ಞಾನ ನಾನ್ ತಿಳ್ಕೊತೀನಿ, ನನ್ಗೆ ಯಾಕೆ ಯಾರ್ದು ಥರ್ಡ್ ಪರ್ಸನ್ ಬೇಕು, ನನಗೆ ಥರ್ಡ್ ಪರ್ಸನ್ ಬೇಡ, ನಾನು ಪರಿಶ್ರಮ ಮಾಡ್ತೀನಿ, ನಾನೇ ಓದ್ತೀನಿ, ಹಂಗಾಗೋದಿಲ್ಲ. ಸೊ ಹೆಂಗೆ ಕಸನಲ್ಲಿ ಅಂದ್ರೆ ಕಸದ ಮೂರಿನಲ್ಲಿ ಬಿದ್ದಿದ್ದವನು ತಾನೇ ಅಲ್ಲಿಂದ ಕಸನಿಂದ ಹೊರಗ್ ಬರಕ್ ಆಗೋದಿಲ್ಲ, ನಾನೇ ಎಲ್ಲ ಒದ್ದಾಡಿ ಹೊರಗಿರ್ತೀನಂತಲ್ಲ. ಹೊರಗೆ ಯಾರಾದ್ರೂ ಕಸದಿಂದ ಹೊರಗಿದ್ದಾರೋ, ಅವ್ರು ಮುಕ್ತವಾಗಿದ್ದಾರೋ, ಅವ್ರು ನಮ್ಗೆ ಕೈ ಕೊಡಬೇಕು, ಅವಾಗ ನಾವು ಅಲ್ಲಿಂದ ಕಸನಿಂದ ಹೊರಗ್ ಬರಕ್ ಸಾಧ್ಯ. ಸೊ ಅದೇ ತರ ಸೊ ನಮ್ಗೆ ಥರ್ಡ್ ಪರ್ಸನ್ ಬೇಕೇ ಬೇಕು ನಮ್ಮ ಜೀವನ್ನಲ್ಲಿ. ಒಬ್ರು ಥರ್ಡ್ ಪರ್ಸನ್ ಬೇಕೇ ಬೇಕು ನಮ್ಗೆ ಗೈಡ್ ಮಾಡಕ್ಕೆ. ನಾವು ಮಾಡ್ತಾ ಇರುವಂತ ಆಧ್ಯಾತ್ಮಿಕ ಕಾರ್ಯವನ್ನು ಸರಿಯಾಗಿ ನಾವು ಮಾಡ್ತಾ ಇದೀವಿಲ್ಲೋ, ನಾವು ನಡೀತಾ ಇರೋದು ಆಕ್ಚುಲಿ ನಮ್ಗೆ ಎಲ್ಲಾ ಅನಿಸ್ತಾ ಇದೆ ನಾವು ಕರೆಕ್ಟ್ ನಡೀತೀನಿ ಪ್ರಭು, ಕರೆಕ್ಟ್ ಮಾಡ್ತಾ ಇದೀನಿ, ಎಲ್ಲ ಕರೆಕ್ಟ್ ಮಾಡ್ತಾ ಇದೀನಿ ಅಂತ. ಆದ್ರೆ ಆಕ್ಚುಲಿ ನಾವು ನಡೀತಾ ಇರೋದು ನಮ್ ವೇ ಇರತ್ತೆಲ್ಲ. ನಮ್ ವೇ ಅಂದ್ರೆ ಏನು, ನಮ್ ಮನಸ್ಸು ಹೆಂಗೆ ಹೇಳ್ತಾ ಇರತ್ತೆ, ನಾವು ಆ ವೇನಿಂದ ನಡೀತಾ ಇರತ್ತೆ. ನಮ್ ಮನಸ್ಸು ಹೆಂಗೆ ಹೇಳ್ತಾ ಇರುತ್ತೆ ಆ ವೇನಿಂದ. ನಮ್ ಇಂದ್ರಿಯಗಳು ನಮ್ಗೆ ಹೇಳುತ್ತೆ ಅದು ತಿನ್ನು. ದಿಸ್ ಇಸ್ ಆಲ್ಸೋ ಸ್ಪಿರಿಚುವಲ್ ಆಕ್ಟಿವಿಟಿ ಓನ್ಲಿ. ಇದು ತಿನ್ನು, ಅದು ತಿನ್ನು, ದ್ಯಾಟ್ಸ್ ಆಲ್ಸೋ ಓಕೆ, ನೋ ಪ್ರಾಬ್ಲಮ್ ಯಾರ್. ಅಂದ್ರೆ ನಾವು ಒಂದು ನಮ್ಮ ಹೆಂಗೆ ಅರ್ಜುನ ಹೇಳಲ್ಲ, ಅರ್ಜುನ ಎಲ್ಲಾ ಬುಕ್ಸ್ ಅನ್ನು ಓದ್ಬಿಟ್ಟಿದ್ದ, ಎಲ್ಲಾ ಸ್ಪಿರಿಚುವಲ್ ಗೈಡೆನ್ಸ್ ತಗೊಂಡ್ಬಿಟ್ಟಿದ್ದ, ಆದ್ರೂ ಕನ್ಫ್ಯೂಸ್ ಆಗದ. ಯಾಕಂದ್ರೆ ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಗೈಡೆನ್ಸ್ ತಗೊಂಡಿಲ್ಲ ಅವನು. ಎಲ್ಲಾ ಶಾಸ್ತ್ರ ಓದಿದ್ರು, ನಾವ್ ಎಲ್ಲಾ ಪಂಡಿತರಾಗಿದ್ರೂ ನಮ್ಗೆ ತಾನೇ ಸಮಸ್ಯೆಗಳಿಗೆ ಪರಿಹಾರ ನಾವು ಹುಡುಕಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ಒಬ್ರು ಸ್ಪಿರಿಚುವಲ್ ಮಾಸ್ಟರ್ ಬೇಕು, ಒಬ್ರದ್ದು ನಮ್ಗೆ ಒಬ್ರು ಆಧ್ಯಾತ್ಮಿಕ ಗುರುಗಳು ನಮ್ಗೆ ಬೇಕು. ಶಿಕ್ಷಾ ಗುರು, ದೀಕ್ಷಾ ಗುರು ಯಾರಾಗ್ಲಿ ನಮ್ಮ ಒಬ್ರು ಗೈಡೆನ್ಸ್ ಮಾಡೋರು ನಮ್ಗೆ ಬೇಕು. ಅವಾಗ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕ್ಬಹುದು. ಸೊ ಇಲ್ಲಿ ಈ ಪಾಯಿಂಟ್ ನಲ್ಲಿ ಪ್ರಭುಪಾದ್ ಹೇಳ್ತಾ ಇದ್ದಾರು, ಸೊ ವಿ ಹ್ಯಾವ್ ಟು ಅಪ್ರೋಚ್ ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಸೊ ಇಲ್ಲಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಬೋನಾಫೈಡ್ ಅಂದ್ರೆ ಏನು, ಅವ್ರ ಪರಂಪರೆಯಿಂದ ಬರ್ಬೇಕು. ಒಂದು ಗುರು ಶಿಷ್ಯ ಪರಂಪರೆಯಿಂದ ಬಂದಿದಿರ್ಬೇಕು. ಮತ್ ಸೆಕೆಂಡ್ ಪಾಯಿಂಟ್ ಏನು, ಅವ್ರು ಎಲ್ಲವನ್ನು ತಿಳ್ಕೊಂಡಿರ್ಬೇಕು. ಮತ್ತು ಅವ್ರೆಲ್ಲವನ್ನು ತಿಳ್ಕೊಂಡು ಅಂದ್ರೆ ಶಾಸ್ತ್ರ ಅಧ್ಯಯನ ಮಾಡಿರ್ಬೇಕು. ಅವರು ತನ್ನ ಮನಸ್ಸಿನಿಂದ ಗೈಡೆನ್ಸ್ ಕೊಡಬಾರ್ದು, ಅವರು ತನ್ನ ಶಾಸ್ತ್ರ ಮತ್ತು ಪರಂಪರೆ ಮುಖಾಂತರವಾಗಿ ಕೇಳಿದನ್ನು ಅವರು ಹೇಳ್ಬೇಕು. ಸೊ ಇದು ಸ್ಪಿರಿಚುವಲ್ ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ದು ಇದು ಕ್ವಾಲಿಫಿಕೇಶನ್. ಯಾರಿಗೂ ನಾವು ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ತಿಳ್ಕೊಳಕ್ ಸಾಧ್ಯ. ಎಲ್ಲಕ್ಕಿಂತ ಮುಖ್ಯವಾದ ಸ್ಪಿರಿಚುವಲ್ ಮಾಸ್ಟರ್ ಹುಡ್ಕೋದು ನಮ್ ಕಡೆ ಇರುತ್ತೆ, ಆಯ್ತಲ್ಲ. ನಾವು ಸ್ಪಿರಿಚುವಲ್ ಮಾಸ್ಟರ್ ನಾವು ಕರೆಕ್ಟ್ ಆಗಿ ಬೋನಾಫೈಡ್ ಇದಾರಂತ ಶಾಸ್ತ್ರ ಮುಖಾಂತರವಾಗಿ ನಾವು ಹುಡುಕ್ಬೇಕು. ನಾವು ಹುಡುಕಿ ಅವ್ರಿಗೆ ಸರೆಂಡರ್ ಆಗ್ಬೇಕು. ಸರೆಂಡರ್ ಆಮೇಲೆ ನಮ್ ಕೈನಲ್ಲಿ ಏನಿಲ್ಲ. ಅರ್ಥ ಆಯ್ತಲ್ಲ. ಸರೆಂಡರ್ ಆದ್ಮೇಲೆ ನಾನು ಅವ್ರ ಮಾತು ಕೇಳೋದಿಲ್ಲ, ನಾನು ಅವ್ರು ಹೇಳೋದನ್ನ ಕೇಳೋದಿಲ್ಲ, ಅವ್ರು ಸರಿಯಾಗಿ ನನ್ಗೆ ಹೇಳ್ತಾ ಇಲ್ಲ, ಇದೆಲ್ಲ ಇಲ್ಲ, ಆಮೇಲೆ ಗುರು ಅಪರಾಧ ಆಗುತ್ತೆ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ವಿ ಹ್ಯಾವ್ ಟು ಡಿಸೈಡ್. ಸ್ಪಿರಿಚುವಲ್ ಮಾಸ್ಟರ್ ಪರಂಪರೆನಿಂದ ಮುಖಾಂತರವಾಗಿ ಶಾಸ್ತ್ರ ಪ್ರಾಮಾಣಿಕವಾಗಿ ಗೈಡೆನ್ಸ್ ಮಾಡ್ತಾ ಇರುವಂತ ಪರಂಪರೆ ಮುಖಾಂತರವಾಗಿ ಗುರುವನ್ನು ಸ್ವೀಕರಣೆ ಮಾಡ್ಬೇಕು. ಸ್ವೀಕರಣೆ ಮಾಡಿದಾಗ ನಾವು ಅವ್ರನ್ನ ಗೈಡೆನ್ಸ್ ಅನ್ನು ಹೇಳಿದ್ದನ್ನು ಸರಿಯಾಗಿ ಫಾಲೋ ಮಾಡ್ಬೇಕು. ಸೊ ಅವಾಗ ನಮ್ಮ ಈ ಕಾಂಪ್ಲೆಕ್ಸಿಟಿ ಅಪ್ರೋಚ್ ಸ್ಪಿರಿಚುವಲ್ ಮಾಸ್ಟರ್ ವಿತ್ ಡಿಸೈಪಲ್ ಸಕ್ಸೆಷನ್ ಅಂಡ್ ಬೋನಾಫೈಡ್ ಸಪೋಸ್ ಟು ಎವ್ರಿಥಿಂಗ್ ಒನ್ ಶುಡ್. ಅವಾಗ ನಾವು ಈ ಮಟೀರಿಯಲ್ ಕಾಂಪ್ಲೆಕ್ಸಿಟಿನಿಂದ ನಾವು ದೂರ ಆಗಕ್ ಸಾಧ್ಯ. ಮಟೀರಿಯಲ್ ಕಾಂಪ್ಲೆಕ್ಸಿಟಿ ಅಂದ್ರೆ ನಮ್ಮ ಪ್ರತಿ ದಿವಸ ಬರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಆಕ್ಚುಲಿ ಮುಂದಿನ ಪಾಯಿಂಟ್ ನಲ್ಲಿ ಹೇಳ್ತಾರೋ, ನಾವು ಪ್ರಭುಜಿ ನಾನು ಇವತ್ತು ಜಾಸ್ತಿ ತಿನ್ಬಿಟ್ಟೆ, ನಾ ಅದೇ ಸಲುವಾಗಿ ಏನ್ ಮಾಡ್ಬೇಕು, ಗುರು ಕಡೆ ಹೋಗಿ ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು. ಇಲ್ಲ ಜಾಸ್ತಿ ಆಯ್ತು, ನಾನು ತಿಂದು ಜಾಸ್ತಿ ಆಯ್ತು, ಇನ್ನೊಂದು ಶರೀರ ಸ್ವಲ್ಪ ಬೆಳೀತಾ ಇಲ್ಲ, ಏನ್ ಮಾಡ್ಬೇಕು, ನನಗೆ ದುಡ್ಡುನು ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು, ಇಂತ ಎಲ್ಲ ಪ್ರಶ್ನೆ ಸಲುವಾಗಿ ಗುರು ಕಡೆ ಹೋಗ್ಬಾರ್ದು. ಗುರು ವಿ ಹ್ಯಾವ್ ಟು ಅಪ್ರೋಚ್ ದ ಗುರು ಫಾರ್ ಸ್ಪಿರಿಚುವಲ್ ಗೈಡೆನ್ಸ್. ಅಂದ್ರೆ ನಮ್ಮ ಆಧ್ಯಾತ್ಮಿಕ್ ಪ್ರೋಗ್ರೆಸ್ ಸಲುವಾಗಿ, ನಮ್ಮ ಆಧ್ಯಾತ್ಮಿಕ ಚೇತನೆ ಸಲುವಾಗಿ ಗುರು ಕಡೆ ಅಪ್ರೋಚ್ ಮಾಡ್ಬೇಕು. ಸೊ ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಕಡೆ ಹೋಗ್ಬೇಕು, ಚಾಯ್ಸ್ ಮಾಡ್ಬೇಕು. ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಕಡೆ ಕರೆಕ್ಟ್ ಸಮಸ್ಯೆ ಕರ್ಕೊಂಡು ಹೋಗ್ಬೇಕು. ಯಾವ್ದದ್ದು ಡಾಕ್ಟರ್ ಕಡೆ ಹೋಗಿ ನಂದು ಗಾಡಿದು ಒಂದು 2-3 ಸ್ಕ್ರೂ ಲೂಸ್ ಆಗಿದೆ, ಡಾಕ್ಟರ್ ಫಿಟ್ ಮಾಡ್ತೀರಾ ಅಂತ ಕೇಳಿದ್ರೆ ಸೊ ನೀನ್ ಮೆಕ್ಯಾನಿಕ್ ಕಡೆ ಹೋಗೋ ಮೂರ್ಖ ಅಂತ ಡಾಕ್ಟರ್ ಹೇಳ್ತಾನ, ಡಾಕ್ಟರ್ ಕಡೆ ಯಾಕೆ ಬಂದಿ ಅಂತ. ಸೊ ಅದೇ ತರ ಸ್ಪಿರಿಚುವಲ್ ಮಾಸ್ಟರ್ ಕಡೆ ಹೋದಾಗ ನಾವು ಸರಿಯಾಗಿ ಪ್ರಶ್ನೆಯನ್ನು ಕೇಳೋದನ್ನು ಕಲಿಬೇಕು.
ಸೊ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲೇ ಪ್ರಭುಪಾದ್ ಅದನ್ನೇ ಹೇಳ್ತಾ ಇದ್ರು. ಸೊ ವಿ ಹ್ಯಾವ್ ಟು ಅಪ್ರೋಚ್ ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಂತ. ಇಲ್ಲಾಂದ್ರೆ ಬೋಂದು ಸಾಧುಗಳಿಗೆ ನಾವು ಅಪ್ರೋಚ್ ಮಾಡ್ಬಾರ್ದು. ಒಂದು ಕಲರ್ ಹಾಕಿದವರು, ಒಂದು ಭಗವದ್ ಉಪದೇಶಾಮೃತನಲ್ಲಿ ಒಂದು ಶ್ಲೋಕ ಇದೆ. ಗುರು ಯಾರು ಗುರು? ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋ ಪ್ರಸ್ಥ ವೇಗಂ ಏಷಾನ್ ವೇಗಾಂತು ವಿಷೇತ ಧೀರ ಶಿಷ್ಯಸ್ತೆ. ಎಲ್ಲ ನಾನು ಮರ್ತೋದೆ, ಅರ್ಧ ಶ್ಲೋಕ ಆಗ್ತದೆ. ಸೊ ಆದ್ರೆ ಮುಂದಿಂದ ಹೇಳ್ತಾರೋ, ಯಾರದು ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋ ಪ್ರಸ್ಥ ವೇಗಂ, ಇವೆಲ್ಲ ವಾಚಾದ ವೇಗ, ಮನಸ್ಸಿಂದ ವೇಗ, ಕ್ರೋಧದ ವೇಗ, ಜನೇಂದ್ರಿಯದ ವೇಗ, ಹೊಟ್ಟೆಯ ವೇಗ, ಇವೆಲ್ಲ ವೇಗಗಳನ್ನು ಯಾರು ಕಂಟ್ರೋಲ್ ನಲ್ಲಿ ಇಟ್ಕೋದಾರ ಅವರೇ ಗುರು ಆಗಕ್ ಸಾಧ್ಯ ಅಂತ. ಸೊ ಗುರುದ ಯೋಗ್ಯತೆ ನೋಡ್ತಾ ಇದೀರಾ? ಇದು ನಾವು ಗುರುದ ಇದು ಯೋಗ್ಯತೆ ಇದೆ. ಸೊ ನಾವು ಯಾರಾದ್ರೂ ಹೋಗಿ ನೀವು ಗುರು ಪ್ರಭುಜಿ ನಾನು ನಿಮ್ ಗುರು ಕಾಲು ಇಡ್ತೀನಿ ಅಂತ ಇಲ್ಲ. ಗುರು ಆಗಿದ್ದವನ್ಗೆ ಇವೆಲ್ಲ ಯೋಗ್ಯತೆ ಬೇಕು. ಅವ್ರು ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್ ನಿಂದ ಬೇಕು. ಅವ್ರು ಹೇಳೋದನ್ನು ಬೋನಾಫೈಡ್ ಇರಬೇಕು. ಅವರು ಬೋನಾಫೈಡ್ ಅಂದ್ರೆ ನಾನ್ ನಿಮ್ಗೆ ಹೇಳ್ತೀನಿ, ನಾನ್ ಪಾಲನೆ ಮಾಡೋದಿಲ್ಲ ಅಂತಲ್ಲ. ಆಚಾರ್ಯ ಆಚರತಿ ಅತಿ ಆಚಾರ್ಯ, ತಾನು ಆಚರಣೆ ಮಾಡಿ ತೋರಿಸೋರಿಗೆ ನಾವು ಗುರು ಅಂತ ಸ್ವೀಕರಣೆ ಮಾಡ್ಬೇಕು. ಸೊ ಇದು ಗುರುದು ಯೋಗ್ಯತೆ. ಅವಾಗ ಗುರುವನ್ನು ಸ್ವೀಕಾರ ಮಾಡ್ಬೇಕು. ಸೊ ಓಕೆ. ಸೊ ಜಗನ್ನಾಥ್ ಪ್ರಭು ಏನಾದ್ರು ಹೇಳ್ಬೋದು ಇದರಲ್ಲಿ? ಇಲ್ಲಾಂದ್ರೆ ಮುಂದಿನ ಪಾಯಿಂಟ್ ನಲ್ಲಿ ಹೋಗೋಣವಾ? ಸೊ ಮುಂದಿನ ಪಾಯಿಂಟ್ ಅನ್ನು ಓದಿ ಪ್ರಭುಪಾದ್ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಯಾರು ಓದ್ತೀರಾ? ಹಾ ಓದಿ. In the Garga Upanishad, the perplexed man is described as follows. He is a miserly man who does not solve the problems of life as a human and who thus quits this world like the cats and dogs without understanding the signs of self-realization. ಗರ್ಗ ಪುರಾಣ ಅಲ್ಲಿ ಹೇಳ್ತಾ ಇದೆ ಪ್ರಭು, ಯಾರು ಯಾವ ಪರ್ಸನ್ಗೆ ಕನ್ಫ್ಯೂಷನ್ ಇರುತ್ತೆ ಅಂತ, ಯಾರು ಹ್ಯೂಮನ್ ಲೈಫ್ ಸಿಕ್ಕಿನೋ ಆ ಪ್ರಾಬ್ಲಮ್ನ, ರಿಯಲ್ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಳಲ್ಲ, ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಲ್ಲ, ಹಂಗೆ ಸಾಯ್ತಾರೆ. ಹೆಂಗೆ ಬೆಕ್ಕು ಪ್ರಾಣಿಗಳೆಲ್ಲ ಹೆಂಗೆ ಹುಟ್ಟಿ ಸಾಯ್ತಾರೋ ಆ ತರ ಸಾಯ್ತಾರೋ ಅಂತವ್ರಿಗೆ ದುಃಖ ಇರೋ ಮನುಷ್ಯ, ಕನ್ಫ್ಯೂಷನ್ ಇರೋ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಕರೆಕ್ಟ್. ಆದ್ರೆ ಗರ್ಗ ಉಪನಿಷತ್, ಅದು ಪುರಾಣ ಅಲ್ಲ, ಗರ್ಗ ಉಪನಿಷತ್. ಓಕೆ, ಥ್ಯಾಂಕ್ ಯು. ಎಸ್ ಪ್ರಭುಜಿ. ಸೊ ಇಲ್ಲಿ ನಮಗೆ ಶಿಲ ಪ್ರಭುಪಾದರು ಶಾಸ್ತ್ರದಿಂದ ಒಂದು ಕೋಟ್ ಮಾಡಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಯೂಶಲಿ ಪ್ರಭುಪಾದರು ಏನು ಮಾಡ್ತಾರೆ, ಈ ಆಲ್ರೆಡಿ ಒಂದು ಭಗವದ್ಗೀತಾ ಅನ್ನೋದೇ ಒಂದು ಸಮ್ಮರಿ ಆಫ್ ಆಲ್ ವೇದಿಕ್ ಲಿಟ್ರೇಚರ್. ಈ ಒಂದು ಎಲ್ಲ ಒಂದು ವೈದಿಕ ಒಂದು ಇದರಲ್ಲಿ ಏನೆಲ್ಲ ಇದೆ ಅವೆಲ್ಲನೂ ಸಮ್ಮರೈಸ್ಡ್ ಆಗಿ ಒಂದು ಭಗವದ್ಗೀತಾದಲ್ಲಿ ಇದೆ. ಅದರ ಜೊತೆಯಲ್ಲಿ ಶಿಲ ಪ್ರಭುಪಾದರು ಏನು ಮಾಡಿದ್ದಾರೆ, ಎಲ್ಲೆಲ್ಲಿ ಈ ಒಂದು ಭಾವಾರ್ಥದಲ್ಲಿ ರಿಲೆವೆಂಟ್ ಆಗಿರುವಂಥ ಮೇನ್ ಶ್ಲೋಕನೂ ಸಹ ಅವರು ಇಲ್ಲಿ ಕೋಟ್ ಮಾಡ್ತಾ ಹೋಗ್ತಾರೆ. ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ, ಪ್ಲಸ್ ಇದು ಒಂದು ನಾವು ಓದಿದ್ರೆ ಸಾಕು, ಎಲ್ಲ ಒಂದು ಶಾಸ್ತ್ರದನ್ನ ಅಧ್ಯಯನ ಮಾಡಿದಂಥ ಒಂದು ಇದು ನಮಗೆ ನಾಲೆಡ್ಜು, ಒಂದು ಫಲ ನಮಗೆ ಸಿಕ್ಕುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಫಸ್ಟ್ ಟೆಕ್ಸ್ಟ್ ಬುಕ್ ಅನ್ನೋದನ್ನ ಈ ಒಂದು ಭಗವದ್ಗೀತಾ, ಫಸ್ಟ್ ಇದನ್ನು ನಾವು ಕಂಪ್ಲೀಟಾಗಿ ತಿಳ್ಕೋಬೇಕು. ಇಲ್ಲಿ ಈ ಒಂದು ಲೈನಲ್ಲಿ ನಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಏನು ಹೇಳಿ, ಪ್ರಾಬ್ಲಮ್ನ ಏನು ಅಂತ ತಿಳ್ಕೊಳ್ಳೋದಲ್ಲ, ನಾವು ಸಾಲ್ವ್ ಮಾಡಬೇಕು. ಸೊ ಯೂಶಲಿ ನಾವೇನು ಅನ್ಕೋತೀವಿ, ಓಕೆ ಏನೋ ಕೇಳದೆ ಪುರಾಣ ಹೇಳ್ತಾರಂತೆ ಇವರು, ನಾವು ಕೇಳಿಸ್ಕೊಂಡ್ವಿ, ಆಮೇಲೆ ಪಕ್ಕದಲ್ಲಿ ಇಟ್ಬಿಟ್ಟು ಹೋಗಿದ್ದು ನಿದ್ದೆ ಮಾಡ್ತೀನಿ. ಸೊ ಆ ರೀತಿ ಅಲ್ಲ. ಇಲ್ಲಿ ಕ್ಲಿಯರ್ ಆಗಿ ಈ ಒಂದು ಶ್ಲೋಕದಲ್ಲಿ ಗರ್ಗ ಉಪನಿಷತ್ತಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈಸ್ ಎ ಮೈಸರ್ಲಿ ಮ್ಯಾನ್ ಹೂ ಡಸ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಲೈಫ್. ನಾವು ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ನನಗೆ ಈ ಒಂದು ಪ್ರಾಬ್ಲಮ್ ಇದೆ, ಆ ಒಂದು ಪ್ರಾಬ್ಲಮ್ ಇದೆ, ಈ ಒಂದು ನಮ್ಮ ಒಂದು ರಿಯಲ್ ಪ್ರಾಬ್ಲಮ್ಸ್ ಆಫ್ ಲೈಫ್ ಇಲ್ಲಿ ಹೇಳ್ತಾ ಇರೋದು. ನಂಬರ್ 1 ಅದನ್ನ ತಿಳ್ಕೊಬೇಕು ಫಸ್ಟು. ನಮ್ಗಿಲ್ಲಿ ಈ ತರ ಪ್ರಭು ಎಕ್ಸ್ಪ್ಲೈನ್ ಮಾಡಿದ್ರು, ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಬೇರೆ ಏನೋ ಕೇಳೋಕ್ಕಾಗಲ್ಲ. ಅದೇ ರೀತಿ ಸ್ಪಿರಿಚುವಲ್ ಮಾಸ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ತುಂಬ ಹೊಟ್ಟೆ ನೋವ್ತಾ ಇದೆ, ಸೊ ಅದಕ್ಕೆ ಏನಾದರೂ ಒಂದು ಮಾತ್ರೆ ಕೊಡಿ, ಇಲ್ಲ ನನಗೆ ತುಂಬ ಕಷ್ಟ ಬರ್ತಾ ಇದೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಿ, ಇಲ್ಲ ನಂದು ಗ್ರಹಗತಿಗಳೇ ಸರಿ ಇಲ್ಲ, ನನ್ನ ಜಾತಕನೇ ಸರಿ ಇಲ್ಲ, ಸೊ ಅದಕ್ಕೋಸ್ಕರ ಏನಾದರೂ ಒಂದು ಪರಿಹಾರ ಸೂಚಿಸಿ, ಅದು ಮಾಡಿಕೊಡಿ, ಇದು ಮಾಡಿಕೊಡಿ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ಬರುವಂತಹ
ಆಹಾರ, ನಿದ್ರಾ, ಭಯ, ಮೈಥುನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಿ ಅದಕ್ಕೆ ಸೊಲ್ಯೂಷನ್ ತಗೊಳ್ಳೋದಲ್ಲ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಹೇಳ್ತಾ ಇರೋದು ದ ರಿಯಲ್ ಪ್ರಾಬ್ಲಮ್ಸ್ ಆಫ್ ಲೈಫ್. ಏನು ನಮ್ಮ ರಿಯಲ್ ಪ್ರಾಬ್ಲಮ್ಸ್ ಆಫ್ ಲೈಫ್? ನಾವು ಆಲ್ರೆಡಿ ಇದನ್ನ ನಮ್ಮ ಬೇಸಿಕ್ ಇದರಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಜನ್ಮ, ಮೃತ್ಯು, ಜರ, ವ್ಯಾಧಿ, ಈ 4 ನಮ್ಮ ರಿಯಲ್ ಪ್ರಾಬ್ಲಮ್ಸ್ ಆಫ್ ಲೈಫ್. ಇದನ್ನ ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಂತ ಕರಿತಾ ಇದಾರೆ ಅಂತ ಅವ್ರನ್ನ? ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಕರಿತಾ ಇದ್ದಾರೆ. ಇದನ್ನ ನಾವು ಸುಮ್ಮನೆ ಯಾರೋ ಒಂದು ಹೇಳೋ ಅಂಥದ್ದಲ್ಲ. ನಮ್ಮ ಶಾಸ್ತ್ರದಲ್ಲಿ, ಉಪನಿಷತ್ತಲ್ಲಿ ಡೈರೆಕ್ಟ್ ಆಗಿ ಕರೆದಿರೋವಂಥ ಒಂದು ಇದು ನಮ್ಮ ಅಂತ ಒಂದು ಸೀರಿಯಸ್ ಬಿಸ್ನೆಸ್ ಇದು. ನಾವು ಅದನ್ನ ಫಸ್ಟ್ ತಿಳ್ಕೊಬೇಕು. ಇದು ಯಾವುದೇ ಒಂದು ಪಾರ್ಟ್ ಟೈಮು ಇಲ್ಲ ಏನೋ ಒಳ್ಳೇದಾಗತ್ತಂತೆ ಏನೋ ಫಾಲೋ ಮಾಡಪ್ಪ, ನಾನಂತೂ ಮಾಡಲ್ಲ. ಸೊ ಆ ಥರ ಇದ್ದಲ್ಲ. ಯೂಶಲಿ ಹಂಗೆ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ, ಯಾರೋ ಒಂದು ಮಕ್ಕಳು ಹೋಗ್ತಾ ಇದ್ರೆ ಭಗವದ್ಗೀತಾ ಒಳ್ಳೇದು, ನೀನ್ ಕಲ್ತ್ಕೋ, ನೀನ್ ಇದಾಗಿರೋ, ಅಟ್ಲೀಸ್ಟ್ ನೀನ್ ಕಂಟ್ರೋಲ್ ಆಗಿರ್ತೀಯ, ನನ್ನನ್ನು ಮಾತ್ರ ಹೇಳ್ಬೇಡ ಅಷ್ಟೇ. ಆ ರೀತಿ ನಾವು ಹೋಗ್ತೀವಿ, ಏನೋ ಒಳ್ಳೇದು. ಸೊ ಆ ರೀತಿ ನಾವು ಇದು ಮಾಡೋದಕ್ಕೆ ಹೋಗ್ತೀವಿ. ಇದು ಅತ್ಯಂತ ಸೀರಿಯಸ್ ಆಗಿರೋದು. ಇದನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಮನುಷ್ಯರೇ ಆಗಿರಲ್ಲ. ನಮ್ಮ ಒಂದು ಮನುಷ್ಯ ಜನ್ಮ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಒಬ್ಬ ಜಿಪುಡನ್ ತರ ಅವನ ಹತ್ರ ಎಷ್ಟೆಲ್ಲ ಐಶ್ವರ್ಯ ಇದ್ರೂ ಅದನ್ನ ಉಪಯೋಗಿಸ್ದಿರ ಅಲ್ಲೇ ಗಂಟು ಮೂಟೆ ಕಟ್ಟಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟು ಏನಾಗ್ತಾನೆ, ಸ್ಮಶಾನಕ್ಕೆ ಹೋಗೋ ಥರ ನಾವೇನ್ ಮಾಡ್ತೀವಿ, ಇಷ್ಟೆಲ್ಲ ಒಂದು ಭಗವಂತ ಏನೊಂದು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಈ ಒಂದು ಮನುಷ್ಯ ಜನ್ಮದಲ್ಲಿ, ಅದನ್ನ ಯಾವುದನ್ನು ಉಪಯೋಗಿಸ್ತೀರ, ಅದನ್ನ ಚೆನ್ನಾಗಿ ಏನು ಧೂಳು ಹಿಡಿಯೋದಕ್ಕೆ ಬಿಟ್ಟು ಅದು ಹಾಗೆ ನಾವೇನ್ ಮಾಡ್ತೀವಿ, ನಮ್ಮ ಜೀವನನ ಮುಗಿಸಿದ್ರೆ ಏನಾಗುತ್ತೆ, ನಾವು ಕ್ಯಾಟ್ಸ್ ಅಂಡ್ ಡಾಗ್ಸ್, ಒಂದು ನಾಯಿ ಅಥವಾ ಒಂದು ಬೆಕ್ಕಿನ ಥರ ನಮ್ಮ ಜೀವನನ ಮಾಡಿ ಹೋಗ್ತಾ ಇದ್ದೀವಿ. ಆ ಒಂದು ಇದಕ್ಕೆ ಸಮಾನ ಆಗ್ಬಿಡ್ತೀವಿ ನಾವು. ನಮ್ಮ ಈ ಒಂದು ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಇದನ್ನ ನಾವು ತಿಳ್ಕೋಬೇಕು. ಆತ್ಮ ಸಾಕ್ಷಾತ್ಕಾರ ನಾವು ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಬೋನೋಫೈಡ್ ಗುರುವಿನ ಹತ್ರ ಹೋಗ್ಬೇಕು. ಸೊ ಪ್ರಭುನ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟರು. ಯಾವಾಗ ಒಂದು ಕೆಸರಲ್ಲಿ ಸಿಕ್ಕಾಕೊಂಡಿರ್ತಾನೆ ಒಬ್ಬ ಮನುಷ್ಯ, ಅವನು ಎಷ್ಟೇ ಒದ್ದಾಡಿದ್ರೂ ಅದರಿಂದ ಹೊರಗಡೆ ಬರೋದಕ್ಕಾಗಲ್ಲ. ಆ ಕೆಸರು ಅನ್ನೋದೇನಾಗುತ್ತೆ, ಜಾಸ್ತಿ ಒದ್ದಾಡಿದ್ರೆ ಇನ್ನೂ ಒಳಗಡೆ ಹೋಗ್ತಾ ಇರ್ತೀವಿ. ಅವಾಗ ಬೇಕಾಗಿರೋದು ಯಾರು ಹೇಳಿ? ಆ ಒಂದು ಕೆಸರಿನ ಹೊರಗಡೆ ಇದ್ದಂಥ ಮನುಷ್ಯನೇ ನಮಗೆ ಬೇಕಾಗಿರೋದು. ಅವರೇ ನಮ್ಮನ್ನ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಅದು ಒಳಗಡೆ ಇರೋರು ಯಾರ ಕೈಲೂ ಅದನ್ನ ಹೆಲ್ಪ್ ಮಾಡೋದಕ್ಕಾಗಲ್ಲ. ನಾವು ಅನ್ಕೋಬಹುದು ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಮನೆಯವ್ರು ಇದ್ದಾರೆ, ಇವರಿದ್ದಾರೆ, ಅವರಿದ್ದಾರೆ ಅಂತ. ಅವರೆಲ್ಲರೂ ಅದೇ ಕೆಸರಲ್ಲೇ ಇದ್ದಾರೆ. ನೀವು ಯಾರು ಏನೋ ಒಂದು ಸ್ವಲ್ಪ ಅಲ್ಲಾಡಿದ್ರು ಜೊತೆನಲ್ಲಿ ಇನ್ನೂ ಒಳಗಡೆ ಮುಳುಗ್ತೀವಿ ಅಂತ ಒಂದು ಪರಿಸ್ಥಿತಿ ಈ ಒಂದು ಭೌತಿಕ ಪ್ರಪಂಚ. ಆಮೇಲೆ ಅದು ಎಷ್ಟು ಟೈಮ್ ಇದೆ ಅಂತದ್ದು ನಮ್ಗೆ ಗೊತ್ತಿಲ್ಲ. ಆ ಒಂದು ಕೆಸರಲ್ಲಿ ನಾವು ಬಿದ್ದಿದ್ದಾಗ ಎಷ್ಟೊತ್ತಿಗೆ ನಾವು ಮುಳುಗೋಗ್ತೀವಿ ಅಂತ ಹೆಂಗೆ ಹೇಳ್ತೀರಾ? ಯಾರು ಯಾವಾಗ ಶೇಕ್ ಮಾಡ್ತಾರ, ಯಾವಾಗ ಅದು ಮುಳುಗುತ್ತೆ ಅದು ಗೊತ್ತಿಲ್ಲ. ಆ ಒಂದು ಬೋಟ್ ಯಾವಾಗ ಮುಳುಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಂತ ಒಂದು ಕೆಸರಿನಲ್ಲಿ ಸಿಕ್ಕಾಕೊಂಡಿರೋಂಥ ಒಂದು ಮನುಷ್ಯನ ಒಂದು ಪರಿಸ್ಥಿತಿ ನಮ್ಮದು. ನಮಗ್ ಗೊತ್ತಿಲ್ಲ. ನಾನು ಇವತ್ತು ಮಲಗಿರೋ ನಾಳೆ ಬೆಳಿಗ್ಗೆ ಎದ್ದೇಳ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಅದು. ಆದ್ರೆ ನಾವೇನ್ ಮಾಡ್ತೀವಿ, ನಾನು ಮಾತ್ರ ಶಾಶ್ವತವಾಗಿರ್ತೀನಿ ಅನ್ನೋ ತರ ನನ್ನ ಜೀವನ ನಾನು ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಕೆಸರಲ್ಲಿ ಇರೋವಂಥವ್ರು ಯಾರೂ ನಮ್ಮನ್ನ ಈ ಒಂದು ಗೊಂದಲದಿಂದ ಬಿಡಿಸೋದಕ್ಕಾಗಲ್ಲ. ನಾವು ಯಾರ ಒಂದು ಮೊರೆ ಹೋಗ್ಬೇಕು, ಈ ಒಂದು ಕೆಸರಿನಿಂದ ಆಚೆ ಇರುವಂತ ಒಂದು ಅಧಿಕೃತವಾದಂತ ಗುರುವಿನ ಒಂದು ಮೊರೆ ಹೋಗ್ಬೇಕು. ಯಾವಾಗ ಅವರು ಕೈ ಕೊಟ್ಟು ನಮ್ಮನ್ನ ಎತ್ತುತ್ತಾರೆ ಆವಾಗ್ಲೇನೆ ನಾವು ಅದರಿಂದ ಈ ಒಂದು ಅಲ್ಲಿಂದ ಹೊರಗಡೆ ಬರೋದಕ್ಕೆ, ಅಂತ ಒಂದು ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ. ನಾವೇನಾದ್ರೂ ತಪ್ಪಾಗಿ ನಾವು ತಿಳ್ಕೊಳ್ದಿರಾ ಇಲ್ಲಿರೋವಂಥವ್ರೇ ನನ್ನನ್ನು ಕಾಪಾಡ್ತಾರೆ, ಇವರೇ ನನ್ನನ್ನು ಕಾಪಾಡ್ತಾರೆ, ನಮ್ಮ ಮನೆಯವ್ರು ಕಾಪಾಡ್ತಾರೆ, ನಮ್ಮ ಅಪ್ಪ ಕಾಪಾಡ್ತಾರೆ, ನಮ್ಮ ಅಮ್ಮ ಕಾಪಾಡ್ತಾರೆ, ಈ ರೀತಿ ಹೋದ್ರೆ, ಇಲ್ಲ ತಂದೆ ತಾಯಿಗಳು ನನ್ನ ಮಕ್ಕಳು ನನ್ನನ್ನು ಕಾಪಾಡ್ತಾರೆ, ಇಲ್ಲ ನನ್ನ ಫ್ರೆಂಡ್ಸ್ ಕಾಪಾಡ್ತಾರೆ, ಎಲ್ಲರೂ ಇರೋದು ಅದೇ ಕೆಸರಲ್ಲೇನೆ. ಅವ್ರು ಆಕ್ಚುಲಿ ಇನ್ನು ಶೇಕ್ ಮಾಡಿದಷ್ಟು ಇನ್ನು ಒಳಗಡೆ ಹೋಗ್ತೀವಿ, ಮೇಲ್ಗಡೆ ಬರಲ್ಲ. ಸೊ ಅದಕ್ಕೋಸ್ಕರ ಅದೊಂಥರ ಅದು ವಿಷ ವರ್ತನ ಒಂದು ಚಕ್ರ ಅಂತಾರಲ್ಲ ಆ ಥರ ಅದು. ಅದಕ್ಕೋಸ್ಕರ ನಾವು ಈ ಒಂದು ಕೆಸರಿನಿಂದ ಹೊರಗಡೆ ಇರೋವಂಥ ಒಂದು ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ನ ನಾವು ಅಪ್ರೋಚ್ ಮಾಡಬೇಕು. ಅವರು ನಮ್ಮನ್ನ ಇಲ್ಲಿಂದ ಮೇಲಕ್ಕೆ ಎತ್ತುತ್ತಾರೆ. ಆವಾಗ ನಮ್ಮ ಜೀವನ ಏನಾಗುತ್ತೆ, ಸಾರ್ಥಕ ಆಗುತ್ತೆ. ಪ್ರಾಬ್ಲಮ್ಸ್ ಆಫ್ ಲೈಫ್, ನಮ್ಮ ಜೀವನದ ಒಂದು ನಿಜವಾದ ಸಮಸ್ಯೆಗಳೇನಿದೆ, ರಿಯಲ್ ಪ್ರಾಬ್ಲಮ್ಸ್ ಆಫ್ ಲೈಫ್, ಅದಕ್ಕೆ ನಮಗೆ
ಪರಿಹಾರ ಸಿಕ್ಕುತ್ತೆ. ಜಸ್ಟ್ ತಿಳ್ಕೊಳ್ಳೋದಲ್ಲ, ಅದನ್ನ ಪರಿಹಾರ ಪಡ್ಕೊಳ್ತೀವಿ. ಇಲ್ಲಿ ಸೈನ್ಸ್ ಆಫ್ ಸೆಲ್ಫ್ ನೋಯಿಂಗ್ ಅಲ್ಲ, ರಿಯಲೈಸೇಷನ್. ನಾವು ಆತ್ಮ ಸಾಕ್ಷಾತ್ಕಾರನ ಮಾಡ್ಕೋಬೇಕು, ಆವಾಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ಇದನ್ನ ಇನ್ನೊಂದು ಇದ್ರಲ್ಲಿ ಹೇಳ್ತಾರೆ, ಗೋ ಕರಹ. ಒಂದು ಇಲ್ಲಿ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳಿದ್ದಾರೆ, ಬೇರೆ ಶ್ಲೋಕದಲ್ಲಿ ಒಂದು ಹಸುವಿನ ತರ ಇಲ್ಲ ಒಂದು ಕತ್ತೆ ತರ ನಮ್ಮ ಜೀವನನ ಬರ್ತೀವಿ ಮಾಡ್ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಸೀರಿಯಸ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಇವಾಗ ಏನೊಂದು ಭಗವದ್ಗೀತೆನ ಭಗವಂತ ಹೇಳ್ತಾನೆ, ನಾವೆಂಥ ಪರಿಸ್ಥಿತಿನಲ್ಲಿ ಇದ್ದೀವಿ ಅನ್ನೋದನ್ನ ತಿಳ್ಕೋಬೇಕು. ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಒಂದು ಗುರುವಿನ ಅಪ್ರೋಚ್ ನಾವು ಮಾಡಬೇಕು. ಅವರು ನಮ್ಮನ್ನ ಡೆಫಿನೆಟ್ಲಿ ಕಾಪಾಡ್ತಾರೆ. ಈ ಒಂದು ಭಗವದ್ಗೀತಾ ಜ್ಞಾನನ ಸರಿಯಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ನಮಗೆ ತಿಳ್ಕೊಡ್ತೀವಿ, ಅವಾಗ ಸರಿಯಾಗಿ ನಮಗೆ ಅರ್ಥ ಆಗುತ್ತೆ. ಆವಾಗ ನಮ್ಮ ಜನ್ಮನ ನಾವು ಸಾರ್ಥಕ ಮಾಡ್ಕೋಬೋದು. ಇಲ್ಲ ಅಂದರೆ ಅದೇ ಕೆಸರಲ್ಲಿ ನಾವು ಮುಳುಗ್ತೀವಿ, ನಮ್ಮನ್ನು ನಂಬ್ಕೊಂಡಿರೋರ್ನು ಮುಳುಗಿಸ್ಬಿಟ್ಟು ಹೋಗ್ತೀವಿ. ಆ ರೀತಿ ಆಗ್ಬಿಡುತ್ತೆ. ಹರೇ ಕೃಷ್ಣ. ಸೊ ಮುಂದೆ ಹೋಗ್ಬೇಕಾ ಪ್ರಭು? ಇನ್ನು ಇದೆ, ನಾಳೆ ತಗೊಳ್ಳೋಣ ಪ್ರಭಾ. ಹಾ, ನಾಳೆ ತಗೊಳ್ಳೋಣ. ಬರುತ್ತಲ್ಲ. ಹಾ ಅಂತೆ. ಸೊ ಏನಾದ್ರು ಪ್ರಶ್ನೆ ಇದ್ರೆ ಅವರೆಲ್ಲ ಕೇಳಿ ನನ್ಗೆ ಇವತ್ತು. ಸೊ ನಾಳೆ ಇನ್ನು ಮುಂದೆ ಕಂಪ್ಲೀಟ್ ಮಾಡೋಣ ಸ್ವಲ್ಪ. ಸೊ ಈಗ ಡಿಸ್ಕಷನ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಮತ್ತು ಏನಾದ್ರು ಪಾಯಿಂಟ್ಸ್ ಇದ್ರೆ ನೀವು ಡಿಸ್ಕಷನ್ ಮಾಡ್ಬೋದು, ಹೇಳ್ಬೋದು. ಪ್ರಶ್ನೆ ಏನೂ ಇಲ್ಲ ಅಂದರೆ ಇವತ್ತಿನ ಒಂದು ಸಮ್ಮರಿನ ಹೇಳಿ, ನಾವು ತಿಳ್ಕೊಂಡ್ವಿ ಅಂತ. ಪ್ರಭು ನಾನು ಹೇಳ ಪ್ರಭು. ಹಾ ಹೇಳಿ. ನನಗೇನ್ ಅರ್ಥ ಆಯ್ತು ಅಂದ್ರೆ, ಫಸ್ಟ್ ನಾವು ನಮ್ದು ರಿಯಲ್ ಪ್ರಾಬ್ಲಮ್ ಏನು ಅಂತ ಕಂಡಿಡ್ಕೋಬೇಕು. ಆಮೇಲೆ ನಾವು ಒಂದು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ಗೆ ಸರೆಂಡರ್ ಆಗ್ಬೇಕು. ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಯಾರಾಗಿರ್ತಾರೆ ಅಂದ್ರೆ, ಅವರು ಪರಂಪರೆಯಿಂದ ಬಂದಿರ್ಬೇಕು, ಮತ್ತೆ ಅವ್ರಿಗೆ ಅವ್ರ ಸೆನ್ಸಸ್ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಇರ್ಬೇಕು. ಆಮೇಲೆ ಅವರು ಶಾಸ್ತ್ರವನ್ನು ಆಚರಣೆ ಮಾಡ್ತಾ ಇರ್ಬೇಕು ಅಂತ ಗೊತ್ತಾಯ್ತು ಪ್ರಭು. ಆಮೇಲೆ ನಾವು ನಮ್ ಕ್ವಶನ್ ಕೇಳ್ಬೇಕು, ಅವ್ರಿಗೆ ಹಂಬಲ್ ಆಗಿ ಕೇಳ್ಬೇಕು ಪ್ರಭು. ವಾ, ಪೂರ ಶ್ಲೋಕವನ್ನು ತಿಳ್ಕೊಂಡ್ಬಿಟ್ಟ. ಬಟ್ ಮತ್ತೆ ಯಾರು ಹೇಳ್ತೀರಾ ಏನಾದ್ರು? ನಾನ್ ಹೇಳ ಪ್ರಭು. ಮತ್ತೆ ಯಾರು ಹೇಳ್ತೀರಾ? ನಾನ್ ಹೇಳ ಪ್ರಭು. ಹಾ ಪ್ಲೀಸ್. ನನಗೇನ್ ಅರ್ಥ ಆಯ್ತು ಅಂದ್ರೆ, ನಾವು ನಮ್ ಸೆನ್ಸಸ್ ನ ಕಂಟ್ರೋಲ್ ಮಾಡ್ಬೇಕಂದ್ರೆ, ನಾವು ಫಸ್ಟ್ ಸೆನ್ಸಸ್ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ ನಾಲೆಡ್ಜ್ ಗೇನ್ ಮಾಡ್ಬೇಕು. ಇದನ್ನೆಲ್ಲಾ ಮಾಡ್ಬೇಕಂದ್ರೆ ನಾವು ಫಸ್ಟ್ ಪ್ರಾಪರ್ ಆಗಿ ಚಾಂಟ್ ಮಾಡ್ಬೇಕು. ಸೊ ನಾವ್ ಚಾಂಟ್ ಮಾಡಿದಾಗ ನಮ್ ಸೆನ್ಸಸ್ ಕಂಟ್ರೋಲ್ ಬರುತ್ತೆ. ನಮ್ ಸೆನ್ಸಸ್ ಮತ್ತೆ ಮೈಂಡ್ ಕಂಟ್ರೋಲ್ ಬಂದಾಗ ನಮ್ಗೆ ನಾಲೆಡ್ಜ್ ಗೇನ್ ಆಗುತ್ತೆ ಅಂತ ಗೊತ್ತಾಯ್ತು. ಓಕೆ. ಸೊ ಸೆನ್ಸ್ ಕಂಟ್ರೋಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಸೆನ್ಸಸ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಯಾವ್ದು ರೀತಿನಿಂದ ನಾವು ಪ್ರಗತಿ ಹೊಂದೋದಿಲ್ಲ ಅಂತ ಅದು ಒಂದು ಇದಿದೆ. ಆಕ್ಚುಲಿ ಒಂದು ಪಾಯಿಂಟ್ ನಾನು ಮರೆತದೆ. ಯಾವಾಗ ನಮ್ ಡೈಲಿ ಲೈಫ್ ನಲ್ಲಿ ಎಲ್ಲಾರ್ಗು ಸಮಸ್ಯೆ ಬರ್ತಾ ಇರತ್ತೆ, ಆದ್ರೆ ಆ ಸಮಸ್ಯೆಗಳಿಗೆ ಏನ್ ಮಾಡ್ತಾರ ಅವರು, ಅವರೇ ಒಂದು ಉಪಾಯ ಹುಡುಕ್ಬಿಡ್ತಾರ. ಹೆಂಗೆ ಬಹಳ ಟೆನ್ಷನ್ ಆಯ್ತಲ್ಲ, ಓಕೆ ಇವತ್ತು ಟಿವಿ ನೋಡೋಣಪ್ಪ, ಟಿವಿ ಆಯ್ತು ಒಂದು ಉಪಾಯ, ಟಿವಿ ನೋಡಿ ಉಪಾಯ. ಇನ್ನು ಬಹಳ ಟೆನ್ಷನ್ ಆಯ್ತಲ್ಲ, ಕುಡಿದ್ ಬಿಡೋಣಂತ, ಚೆನ್ನಾಗಿ ಸೇರೆಗಳೇನ ಒಂದು ಉಪಾಯ, ಮರೆತ್ ಹೋಗೋಣಂತ. ಅಲ್ಲಪ್ಪ ಬಹಳ ಇದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಬಂತ, ಆಯ್ತಪ್ಪ ವೀಕೆಂಡ್ ಹೋಗೋಣಂತ, ಎಲ್ಲ ಒಂದು 8-10 ದಿವಸ ಎಲ್ಲ ಬಿಟ್ಟೆ ಹೋಗೋಣಂತ. ಸೊ ಪ್ರಾಬ್ಲಮ್ಗಳಿಗೆ ಜನರುನು ಸೊಲ್ಯೂಷನ್ ಹುಡುಕ್ತಾರೋ, ಆದ್ರೆ ಇಂಥ ಸೊಲ್ಯೂಷನ್ಗಳು ಅವ್ರಿಗೆ ಅವ್ರಿಗೂ ಗೊತ್ತು ಆ ಸಮಸ್ಯೆನಿಂದ ಅವ್ರಿಗೆ ಉಪಾಯ ಹುಡುಕೋದಿಲ್ಲ ಅಂತ. ಸೊ ಪ್ರಾಬ್ಲಮ್ ಇದೆ, ಸೊ ಅವಾಗ ನಾವು ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಕಡೆ ಹೋಗ್ಬೇಕು. ಸೊ ಅವಾಗ ನಮ್ಗೆ ಇದಾಗತ್ತೆ ಅಂತ. ಸೊ ನಾನು ಅದು ಒಂದು ಮರೆತೋದಿದೆ, ಅದಕ್ಕೆ ಹೇಳಿದೆ.
ಇಲ್ಲಿ ಆಕ್ಚುಲಿ ಅವರು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಇಲ್ಲ. ಪ್ರಾಬ್ಲಮ್ ನಿಜ. ಹ್ಮ್ ಸ್ವಲ್ಪ ಹೊತ್ತು ಹೊರಗಡೆ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟೇ, ಅದರಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಾಬ್ಲಮ್ ನ yes. ಆಕ್ಚುಲಿ ಏನು ಸೊಲ್ಯೂಷನ್ ಅಂತಾನು ಅವರು ಹುಡ್ಕೋದಕ್ಕೆ ಹೋಗಲ್ಲ. ಸೇರೆ ನಶೆ ಇಳಿದ್ಮೇಲೆ ಗೊತ್ತಾಗತ್ತೆ, ಆದ್ರೆ ಪ್ರಾಬ್ಲಮ್ ಆಗೇ ಇರುತ್ತದೆ. ಜಾಸ್ತಿ ಇದೆ ಅಲ್ಲ, ಸ್ವಲ್ಪ ಸಮಯನೇ ಹೋಯ್ತು ಅಂತ. ಸೊ ಆತರ ನಮ್ ಪ್ರಾಬ್ಲಮ್ಗಳಿಗೆ ಹುಡುಕ್ತಾ ಇರ್ತೀವಿ. ಸೊ ಓಕೆ. ಸೊ ಯಾರಾದ್ರೂ ಇನ್ನೂ ಏನಾದ್ರು ಸಮರಿ ಬಗ್ಗೆ ಹೇಳ್ಬೋದು ಅಂದ್ರೆ ಹೇಳ್ಬೋದು. ಮತ್ತೆ ಬಹಳ ಜನ ಇದ್ದಾರೆ. ಪ್ರಭು ಹಾ ಹೇಳಿ ಮಾತಾಜಿ. ಪ್ರಭು ಆಗ್ಲೇ ಜಗನ್ನಾಥ್ ಪ್ರಭು ಹೇಳಿದ್ರಲ್ವಾ, ಶಿಕ್ಷಾ ಗುರು ದೀಕ್ಷಾ ಗುರು ಇದು ಅಂತ. ಈಗ ಶಿಕ್ಷಾ ತಗೊಂಡ್ಮೇಲೆ ದೀಕ್ಷಾ ತಗೊಳ್ಲೇಬೇಕಾ ಪ್ರಭು? ಹಾ, ಶಿಕ್ಷಾ ಗುರು ದೀಕ್ಷಾ ದೀಕ್ಷಾ ಬಹಳ ಇಂಪಾರ್ಟೆಂಟ್ ಇದೆ. ಒಂದು ದೀಕ್ಷಾ ಅಂದ್ರೆ ನಾವು ಒಂದು ಪರಂಪರೆಯಿಂದ ಜಾಯಿಂಟ್ ಆಗ್ಬಿಡ್ತೀವಿ. ಸೊ ದೀಕ್ಷೆ ಬಹಳ ಇಂಪಾರ್ಟೆಂಟ್ ಇದೆ. ದೀಕ್ಷಾ ಬಹಳ ಇಂಪಾರ್ಟೆಂಟ್. ಶಿಕ್ಷಾ ಗುರು ಅಂದ್ರೆ ಏನು, ನಮ್ಗೆ ಅವರು ಗೈಡ್ ಮಾಡ್ತಾ ಇರ್ತಾರೆ. ಶಿಕ್ಷೆ ಕೊಟ್ಟು ನಿಮಗೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಈ ತರ ನಮ್ಗೆ ಶಿಕ್ಷಣದಿಂದ. ಸೊ ದೀಕ್ಷಾ ಗುರು ಏನ್ ಮಾಡ್ತಾರೋ, ನಮ್ಮ ಚೈನ್ ನಿಂದ ಕನೆಕ್ಟ್ ಮಾಡ್ತಾರೋ. ಒಂದು ನಮ್ಮ ಭಗವಂತನಿಂದ ಬರುವಂತ ಚೈನ್ ನಿಂದ ನಂಗೆ ಪ್ರಭುಪಾದ, ಆಮೇಲೆ ಅವ್ರ ಗುರು, ಅವ್ರ ಚೈನ್ ನಿಂದ ನಮ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ದೀಕ್ಷಾ ಗುರುನು ಬಹಳ ಇಂಪಾರ್ಟೆಂಟ್ ಇದೆ ನಮ್ಗೆ. ದೀಕ್ಷಾ ಗುರು ಹೆಂಗೆ ಶಿಕ್ಷಾ ಗುರು ಇಂಪಾರ್ಟೆಂಟ್ ಇದೆ, ಹಾಗೆ ತರ ದೀಕ್ಷಾ ಗುರುನು ಇಂಪಾರ್ಟೆಂಟ್ ಇದೆ. ಸೊ ನಾವು ದೀಕ್ಷಾ ತಗೊಳ್ಳೇಬೇಕು. ಸೊ ಚೈನ್ ನಿಂದ ಜಾಯಿಂಟ್ ಆಗ್ಲೇಬೇಕು. ಇಲ್ಲಾಂದ್ರೆ ಅದು ಚೈನ್ ಹಿಂಗಿರ್ತೀವಿ ನಾವು, ಹಿಂಗಿರ್ತೀವಿ ಶಿಕ್ಷೆನಿಂದ ಕಟ್ ಆಗಿರುತ್ತೆ. ಸೊ ಜಾಯಿಂಟ್ ಆಗ್ಲೇಬೇಕು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಅಲ್ಲ ಇಲ್ಲಂದ್ರೆ ನಾವು ಓಕೆ ಬ್ರೋ, ಏನ್ ಮಾಡೋಣ. ಸೊ ನಾಳೆ ಈ ಒಂದು ಶ್ಲೋಕನ ಮತ್ತೆ ಕಂಟಿನ್ಯೂ ಮಾಡೋಣ. ಇನ್ನೂ ಒಂದು ಪ್ಯಾರಾಗ್ರಾಫ್ ಇದೆ ಭಾವಾರ್ಥದಲ್ಲಿ. ಸೊ ಇದನ್ನು ನಾಳೆ ನಾವು 8 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ತಾಯಿ ಗೌರ ಪ್ರೇಮಾನಂದೇ. ಹರಿ 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 ಬೋ.